गणपतये नमः। वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। ओम गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः। ओम स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे तयोः स्थित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिनितापहारिणे आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरायुधमुख्यं श्रीरामदूतं शिरसा नमामि। वागर्तविव सम्पृक्तो वागर्तप्रतिपत्तये जगतपितरो वन्दे पार्वती परमेश्वरो। सिन्धूरारुणविग्रहां त्रिनयनां माणिक्यमौलीश्वर तारानायकशेखरां स्मितमुखीमापीनमुक्षोरुहां पाणिभ्यामलिपूर्णरत्नचषकोत्तरं बिभ्रति सौम्यां रत्नघटस्थरक्तचरणां ध्यायेत् परामांबिकां हरिः ओಂ। ದಿವ್ಯತ್ರೇಯರ ಪಾದಪದ್ಮಗಳಿಗೆ ಮುಗಿಸುತ್ತಾ ನೆರೆದ ಎಲ್ಲ ಆಧ್ಯಾತ್ಮ ಬಂಧುಗಳಲ್ಲಿ ಹೃದಯಪೂರ್ವಕ ನಮನ. ಇವತ್ತು ಒಂದು ಗೃಹಸ್ಥರ ಸಂವಾದದ ಬಗ್ಗೆ ನಾವು ರಾಮಕೃಷ್ಣರ ವಚನ ವೇದದ ಚಾಪ್ಟರ್ನ ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಬೆಳಗ್ಗೆಯಿಂದ ವಿವೇಕಾನಂದರ ಜಯಂತಿನೆಲ್ಲ ಮಾಡಿ ಯೂಶಲಿ ಆ ಒಂದು ಅಧ್ಯಾಯವನ್ನು ಸ್ವಲ್ಪ ಧ್ಯಾನಸ್ಥನಾಗಿ ಕೂತ್ಕೊಂಡು ಓದಿದ ಮೇಲೇ ನಾನು ಪ್ರವಚನ ಮಾಡಿದೆ. ಅವ್ರ ಪರ್ಮಿಷನ್ ಅವರು. ಸೊ ಅದಕ್ಕಾಗಿ ಇವತ್ತೆಲ್ಲ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳಿದ್ದು, ಪ್ಲಸ್ ಅದೊಂದು ಇಂಪಾರ್ಟೆಂಟ್ ಚಾಪ್ಟರ್. ಸೊ ಬೆಳಗ್ಗೆ ಎಲ್ಲ ಕೆಲವರು ಬಂದು ಹೋಗಿದ್ರು, ಮತ್ತೆ ಬರಲ್ಲ ಅಂತ ಗೊತ್ತು ಸಾಯಂಕಾಲ. ಸೊ ಹಾಗಾಗಿ ಮುಂದಿನ ವಾರದಿಂದ ಅದನ್ನು ಅದಕ್ಕಾಗಿ ಈ ಗ್ಯಾಪಲ್ಲಿ ಈ ದಿನ ಸಹಸ್ರನಾಮಗಳಂದ್ರೆ ಒಂದು, ಅದರಲ್ಲಿ ವಿಶೇಷ ಲಲಿತ ಸಹಸ್ರನಾಮ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ನಮಗೆ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ಸಹಸ್ರನಾಮ ಇದೆ. ರಾಮ ಸಹಸ್ರನಾಮ ಇದೆ, ಹನುಮಂತ ಸಹಸ್ರನಾಮ ಇದೆ, ರಾಘವೇಂದ್ರ ಸಹಸ್ರನಾಮ ಇದೆ. ಅವಧೂತರುಗಳಿಗೂ ಆಮೇಲೆ ಅವತಾರ ಪುರುಷರಿಗೂ ಎಲ್ಲ ಸಹಸ್ರನಾಮಗಳನ್ನು ಇರ್ತಾರೆ. ಯಾಕೆ ಸಹಸ್ರನಾಮಗಳನ್ನು ಇಟ್ಟಿದ್ದಾರೆ? ಸಹಸ್ರನಾಮಗಳು ಯಾಕೆ ಪಾರಾಯಣ ಮಾಡಬೇಕು? ಅದರಲ್ಲಿ ಶಿವ ಸಹಸ್ರನಾಮ ಇದೆ, ಪಾರ್ವತಿ ಸಹಸ್ರನಾಮ ಇದೆ, ಲಕ್ಷ್ಮೀ ಸಹಸ್ರನಾಮ ಇದೆ. ಸಹಸ್ರ ಅನ್ನೋ ಪದದ ನಿಜವಾದ ಅರ್ಥ ಸಂಸ್ಕೃತದಲ್ಲಿ ಅನಂತ ಅಂತ. ಕೌಂಟ್ಲೆಸ್ ಸಹಸ್ರ. ಸಹಸ್ರ ಅಂತ ಲಿಮಿಟ್ ಏನಿಲ್ಲ. ಆದರೆ ನಾವು ಸಹಸ್ರನಾಮ ಅಂದಾಗ 1000 ನಾಮಗಳಿಗೆ, ಅಂದ್ರೆ ನಾವೇನ್ ಮಾಡಿದ್ದೇವೆ, ನಾವೇ ಅಲ್ಲಿ ಸಹಸ್ರ ಅನ್ನೋ ಪದನೇ ಅನ್ಲಿಮಿಟೆಡ್ ಅಂದಂಗೆ ಅರ್ಥ. ಅಂದ್ರೆ ದೊಡ್ಡದು ಅಂತ, ಅದಕ್ಕೆ ಎಣಿಕೆ ಇರಲಾರದು ಅಂತ. ಸಹಸ್ರ ಅಂದ್ರೆ ವಿ ಕೆನ್ ನಾಟ್ ಕೌಂಟ್ ಅಂತ. ಸೊ ಆದರೂ ನಾವು ನಮ್ಮ ಕನ್ವೀನಿಯನ್ಸ್ ಸಲುವಾಗಿ ನಾವು ಸಹಸ್ರವನ್ನು 1000ಕ್ಕೆ ಲಿಮಿಟ್ ಮಾಡಿಕೊಂಡು 1000 ನಾಮಗಳಿಗೆ ಜೋಡಿಸಿ ಒಂದು ಸಹಸ್ರನಾಮ ಅಂತ ಹೆಸರಿಟ್ಕೊಳ್ತಾ ಬಂದಿದೆ. ಈಗ ಯಾಕೆ ಸಹಸ್ರವನ್ನ ಅಂದ್ರೆ ಒಂದು ಸಹಸ್ರ 1000 ಇಟ್ಟು ಯಾಕೆ ನಾವು 1000 ನಾಮಗಳಿಂದ ಆ ಭಗವಂತನನ್ನು, ನಮ್ಮ ಒಂದು ಯಾವುದೇ ದೇವತೆಯನ್ನು ಯಾಕೆ ನಾವು ಸ್ತುತಿ ಮಾಡ್ತೀವಿ? ಯಾಕೆ ನಮಗೆ ಸಹಸ್ರನಾಮ ಬೇಕು? ಇಡೀ ಜಗತ್ತಿನಲ್ಲಿ ದೇವನೊಬ್ಬ ನಾಮ ಹಲವು ಅನ್ನುವಂಥ ಹೇಳುವುದು ನಾವು. ಈಗ ಒಬ್ಬನೇ ಆಗಿರ್ತಕ್ಕಂಥ ದೇವನಿಗೂ ಮತ್ತೆ ನಾವು 1000 ವಿಧದಲ್ಲಿಯೂ ಹೇಳುವವರು ನಾವೇ. ಏನು ಈ 1000 ಹಾಗಿದ್ರೆ? ಈ 1000 ಏನಂದ್ರೆ ಆ ಏಕನಾಗಿರ್ತಕ್ಕಂತಹ ಭಗವಂತನ ಗುಣ ಲಕ್ಷಣಗಳು. ಏನು ಆ ಭಗವಂತನ ಲಕ್ಷಣಗಳು. ಈಗ ನಾವು ಈ ಜನರಲಿ ನಾವು ಒಂದು ಸಾಮಾನ್ಯ ಉದಾಹರಣೆ ತಗೊಳ್ಳೋಣ. ಈಗ ಯಾರೋ ಸ್ವಲ್ಪ ಬೇರೆ ಏನೋ ಹೆಸರು ಇಟ್ಟಿರ್ತಾರೆ. ಅಪ್ಪ ಅವನು ಸ್ವಲ್ಪ ಕರೆಗಿದೆ, ಕರೆ ಅಂತ ಕರೆದು, ಅದೊಂದು ಲಕ್ಷಣ. ಅಂದ್ರೆ ಅವನ ಒಂದು ಫಿಸಿಕಲ್ ಅಪಿಯರೆನ್ಸ್. ಅಥವಾ ಇನ್ನೊಂದು ಅಡ್ಡ ಹೆಸರು ಇಟ್ಟಿರ್ತೀವಿ, ಹೌದಲ್ಲ? ಅಂದ್ರೆ ಅವನ ಏನೋ ಒಂದು ಕ್ವಾಲಿಟೀಸ್ ಮೇಲೆ, ಫಿಸಿಕಲ್ ಕ್ವಾಲಿಟೀಸ್ ಇರ್ಬೋದು, ಮೆಂಟಲ್ ಕ್ವಾಲಿಟೀಸ್ ಇರ್ಬೋದು. ಹಾಗೆ ಈ ಭಗವಂತ ಅನ್ನೋದನ್ನೇ ಅನಂತ ಅಂತ ಅದರ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ, ಫಾರ್ ಎಕ್ಸಾಂಪಲ್ ವಿಷ್ಣು ಸಹಸ್ರನಾಮ ತಗೋಣ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಹೆಸರು ಯಾವುದು? ವಿಶ್ವ. ಅಂದ್ರೆ ಮೊದಲನೇ ನಾಮದಲ್ಲೇ ನಾವು ಹೇಳ್ಬಿಟ್ಟಿದ್ದೇವೆ, ಏನು ನೀನು, ಯಾರು ನೀನು? ವಿಷ್ಣು ಅಂದ್ರೆ ಯಾರು ಅಂದ್ರೆ ವಿಶ್ವ. ನೀನು
ಮುಗೀತು. ಈಗ ವಿಶ್ವ ಅವನಂದ ಮೇಲೆ ಅವನನ್ನ ಯಾದಗಿರಿ ಅಂತಲೂ ಕರಿಬಹುದು, ರಾಯಚೂರು ಅಂತಲೂ ಕರಿಬಹುದು, ಭೂಮಿ ಅಂತಲೂ ಕರಿಬಹುದು, ಚಂದ್ರ ಅಂತಲೂ ಕರಿಬಹುದು, ಸೂರ್ಯ ಅಂತಲೂ ಕರಿಬಹುದು, ಜುಪಿಟರ್ ಅಂತಲೂ ಕರಿಬಹುದು. ಯಾಕೆ? ಎಲ್ಲವೂ ವಿಶ್ವ ಒಳಗಡೆನೆ ಇದ್ದಾವಲ್ಲ, ವಿಶ್ವದ ಆಚೆಗೇನೂ ಇಲ್ಲ. ಸೊ ವಿಶ್ವದೊಳಗಿರುವ ಯಾವ ವಸ್ತುವನ್ನು ಕರೆದ್ರು ನೀನು ಅದು ನೀನು ವಿಷ್ಣು ಅಂದ ಹಾಗೇನೆ. ಹಾಗಾಗಿ ಅವನಿಗೆ ಸಹಸ್ರ ಅಂದ್ರೆ ಈ ಲಿಮಿಟೆಡ್ ಇಲ್ಲ. ಈಗ 750 ಕೋಟಿ ಜನರ ಹೆಸರುಗಳಿದ್ದಾವಲ್ಲ, ಅವೆಲ್ಲವೂ ವಿಷ್ಣುವಿನ ಹೆಸರೇ ಆಗ್ತವೆ. ಯಾಕೆ? 750 ಕೋಟಿ ಜನ ಎಲ್ಲಿದ್ದಾರೆ? ವಿಶ್ವದಲ್ಲೇ ಇದ್ದಾರೆ. ವಿಶ್ವವೇ ಅವನಾಗಿರೋದ್ರ ಮೇಲೆ ಇನ್ನು ಅವನ ಹೆಸರುಗಳು ಎಷ್ಟಿದ್ದಾವೆ? ಈಗ ಭೂಮಿದೇ ಇಟ್ಕೊಳ್ಳೋಣ, ಭೂಮಿದ ಪಾಪ್ಯುಲೇಷನ್ 750 ಕೋಟಿ. ಸೊ ಅಂದ್ರೆ ಏನಾಯ್ತು? 750 ಕೋಟಿ ಜನರ ಹೆಸರುಗಳೆಲ್ಲ ಅವನ ಹೆಸರೇ ಆದ್ವಿ ಈಗ. ಸೊ ಅದಕ್ಕೆ ಅನಂತವಾಗಿ ನಾವು ಲಿಮಿಟ್ ಮಾಡಿ ಸುಮ್ಮನೆ ನಾವು ಸಾವಿರಕ್ಕೆ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಈ ಸಾವಿರಗಳನ್ನ, ಅವನ ನಾಮಗಳನ್ನ ಯಾಕೆ ನಾವು ಹೇಳ್ತೇವೆ? ನೀವು ಪಾರಾಯಣ ಮಾಡಿ ಒಳ್ಳೇದಾಗ್ತದೆ, ಈ ಸಹಸ್ರನಾಮ ಪಾರಾಯಣ ಮಾಡಿ ಒಳ್ಳೇದಾಗ್ತದೆ, ಇದನ್ನ 21 ದಿನ ಮಾಡಿ, 41 ದಿನ ಮಾಡಿ, ಮಂಡಲ ಪರ್ಯಂತ ಮಾಡಿ, ಧನುರ್ಮಾಸದಲ್ಲಿ ಮಾಡಿ, ಕಾರ್ತಿಕ ಮಾಸದಲ್ಲಿ ಮಾಡಿ, ಶ್ರಾವಣ ಮಾಸದಲ್ಲಿ ಏನಾದ್ರು ಹೇಳಿರ್ತೀವಿ. ಹೀಗೆ ಒಂದೊಂದು ದೇವತೆಗಿಂತ. ಯಾಕೆ ಅಂದ್ರೆ ನಾನು ಏನಾದ್ರೂ ಆಗ್ಬೇಕು ಅಂತ ಬಯಸುತ್ತೀನಂದ್ರೆ ಅದು ಆ ವಾತಾವರಣದಲ್ಲಿ ನಾನು ಹೇಗಿರ್ತೀನೋ ನಾನು ಹಾಗೆ ಆಗುವ ಸಂಭವ ಜಾಸ್ತಿ. ಉದಾಹರಣೆ, ಸಾಮಾನ್ಯವಾದ ಉದಾಹರಣೆಗಳಿಂದ ತತ್ವಗಳನ್ನು ಕಲಿ. ಈಗ ರಾಜಸ್ಥಾನದವರು ಯಾದಗಿರಿಗೆ ಬಂದಿದ್ದಾರೆ. ಈಗ ಒಂದು 8-10 ಹೋಟೆಲ್ ಅವ ರಾಜಸ್ಥಾನವರು, ಇಡ್ಲಿ ಮಾಲ್. ಆ ಕಡೆ ಉದ್ದಿನ ಬೇಳೆ ಬೆಳೆಯೋದೇ ಇಲ್ಲ ರಾಜಸ್ಥಾನ. ಉದ್ದಿನ ಬೇಳೆ ಬೆಳೆಯೋದು ಸೌತ್ ಕರ್ನಾಟಕ, ಈ ಕಡೆ ಆಂಧ್ರದ ಕಡೆಗೆ, ತಮಿಳುನಾಡು. ಮೇನ್ಲಿ ಇಡ್ಲಿ ಅನ್ನೋದು ಆಕ್ಚುಲಿ ತಮಿಳುನಾಡು ಫುಡ್. ಅವ್ರಿರೋದು ರಾಜಸ್ಥಾನ, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ. ನಾವಿರೋದು ಇಲ್ಲಿ ಯಾದಗಿರಿ. ಅದು ತಮಿಳರ ಇಡ್ಲಿ, ಅವ್ರದ್ದು ಹಿಂದಿ ಬೇರೆ ಭಾಷೆ ರಾಜಸ್ಥಾನಿ. ಅವರು ಯಾದಗಿರಿಗೆ ಬಂದು ತಮಿಳರ ಇಡ್ಲಿಯನ್ನ ಕನ್ನಡರಿಗೆ ತಿನ್ನಿಸಿ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಹೌದಲ್ಲ? ಮತ್ತೆ ಅವ್ರು ಕನ್ನಡ ಹೇಗೆ ಕಲ್ತರು? ಹೌದಲ್ಲ? ಈಗೆಲ್ಲ ರಾಜಸ್ಥಾನದವರು ಕನ್ನಡ ಮಾತಾಡ್ತಾರೆ. ಸೊ ಆ ವಾತಾವರಣದಲ್ಲಿ, ಆ ಅವಶ್ಯಕತೆಯಲ್ಲಿದ್ದು ಈಗ ಅವ್ರು ಏನಾದರೂ ರಾಜಸ್ಥಾನದವರು ಆಲ್ಮೋಸ್ಟ್ ಕನ್ನಡಿಗರಾದರು. ವ್ಯವಹಾರ ಮಾಡುವಾಗ ನಾವು ಕನ್ನಡದವರಂತಾನೆ ತರನೇ ಮಾತಾಡ್ತಾರೆ, ತಮಿಳರ ತರನೇ ಇಡ್ಲಿ ಮಾಡ್ತಾರೆ. ಯಾಕೆ ಉದಾಹರಣೆ ಕೊಡ್ತಾ ಇದ್ರೆ, ನಾವು ಏನು ನಿರಂತರ ಮಾಡ್ತೀವೋ ಇರ್ತೀವೋ ಅದೆಲ್ಲದು ನಮ್ಮ ಒಳಗಡೆ ಹೋಗ್ತದೆ, ನಾವು ಅದು ಆಗ್ತೀವಿ. ಸೊ ಅನಂತವಾದ ಈ ಭಗವಂತನಿಗೆ ಅನಂತವಾದ ಗುಣಗಳುಂಟು, ಅನಂತವಾದ ಲಕ್ಷಣಗಳುಂಟು. ಆ ಅನಂತವಾದ ಅವನ ಗುಣ ಲಕ್ಷಣಗಳನ್ನ ಸಹಸ್ರನಾಮದಲ್ಲಿ ವರ್ಣಿಸಿರೋದ್ರಿಂದ ನಾವದನ್ನು ಹೇಳ್ತಾ 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 ಆ ಭಗವಂತನ ಗುಣ ನನ್ನೊಳಗಡೆ ಬರ್ತದೆ, ಆ ಭಗವಂತನ ಲಕ್ಷಣ ನನ್ನೊಳಗಡೆ ಬರ್ತದೆ, ಆ ಭಗವಂತನ ಸಾಧನೆಗಳು ನನ್ನೊಳಗೆ ಬರ್ತವೆ. ಆ ಭಗವಂತ ಹೇಗಿರ್ತಾನೋ ನಾನು ಆಗಲಿಕ್ಕೆ ಬಯಸಿ ನಾನು ನಾನು ಅವನೇ ಆಗ್ತೀನಿ. ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ಅಂತ ಹೇಳಿದಾಗ ಈ ವಿಶ್ವವೇ ನಾನು ಈ ದೇಹವಲ್ಲ, ಇಡೀ ವಿಶ್ವವೇ ನಾನು ಅನ್ನುವ ಭಾವನೆ ಬಂದು ಆ ವಿಶ್ವದಲ್ಲಿ ನಾನು ಐಕ್ಯವಾಗುವಂತ ಒಂದು ಸಂಭವ ಸಾಧನೆ ಮಾಡಲಿಕ್ಕೆ ಇವು ಪ್ರೇರಣೆಗಳಾಗ್ತವೆ. ಹಾಗಾಗಿ ಆ ಅನಂತವಾದ ಭಗವಂತ ಕಾಲಕಾಲಕ್ಕೆ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಒಂದೊಂದು ರೂಪವನ್ನ ತಾಳಿ ಒಂದೊಂದು ಪಾಠವನ್ನ ಕಲಿಸಿದ್ದಾನೆ. ಆ ಪಾಠ ಕಲಿಸುವುದಕ್ಕಾಗಿ ತಾನು ಒಂದು ರೂಪ ತಾಳಿದಾಗ ತಾನೊಂದು ಗುಣಗಳ ಲಕ್ಷಣಗಳಿಂದ ಬದುಕಿದ. ಈಗ ರಾಮಾವತಾರದಲ್ಲಿ ಸತ್ಯ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನೆ, ಧರ್ಮಕ್ಕೆ ಬದ್ಧನಾಗಿರೋದು, ಈ ತರದೆಲ್ಲ ಗುಣಲಕ್ಷಣಗಳಿಂದ ಶ್ರೀರಾಮಚಂದ್ರ ಬದುಕಿದ. ಅದಕ್ಕೆ ರಾಮ ಸಹಸ್ರನಾಮದಲ್ಲಿ ಬರೆಯುವಾಗ ಈ ಗುಣಲಕ್ಷಣಗಳನ್ನೇ ಋಷಿಮುನಿಗಳು, ಕವಿಗಳು, ಸಾಧಕರು ಅವುಗಳನ್ನು ಜೋಡಿಸಿದ್ರು ಛಂದೋಬದ್ಧವಾಗಿ. ಒಳ್ಳೆ ಹಾಡಲಿಕ್ಕೆ, ಹೇಳಲಿಕ್ಕೆ, ನೆನಪಿಟ್ಟುಕೊಳ್ಳಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅನಂತವಾದ ಆ ರಾಮನ ಗುಣಗಳನ್ನ 1000 ಜೋಡಿಸಿ ರಾಮ ಸಹಸ್ರನಾಮ ಮಾಡಿದ್ರು. ಈಗ ಶ್ರೀರಾಮಕೃಷ್ಣರಿಗೂ ಇದೆ ಸಹಸ್ರನಾಮ,
ಅಷ್ಟೋತ್ತರ ಇದೆ, ಶ್ರೀರಾಮಕೃಷ್ಣರ ಅಷ್ಟೋತ್ತರ ಇದೆ, ಶಾರದಾ ಮಾತೆ ಅಷ್ಟೋತ್ತರ ಇದೆ, ವಿವೇಕಾನಂದರ ಅಷ್ಟೋತ್ತರ ಇದೆ. ಈಗ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿ ಬರತಕ್ಕಂಥ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು, ಅವರು ಮಾಡಿರುವ ಸಾಧನೆಗಳು, ಅವರ ಲಕ್ಷಣಗಳು, ಅವುಗಳನ್ನೆಲ್ಲ ನಮ್ಮ ಸ್ವಾಮಿಗಳು 108 ಅಷ್ಟೋತ್ತರಗಳನ್ನು ಮಾಡಿದ್ದಾರೆ. ನಾವು ವಿವೇಕಾನಂದರ ಜಯಂತಿ ಮಾಡಿದಾಗ ಅಥವಾ ವಿಶೇಷತಃ ಕೆಲವು ಕಡೆ ನಿತ್ಯವೂ ಅಷ್ಟೋತ್ತರವನ್ನು ಹೇಳ್ತೀವಿ. ಶಾರದಾ ಮಾತೆ ಅಷ್ಟೋತ್ತರವನ್ನು ಹೇಳ್ತೀವಿ, ಶ್ರೀರಾಮಕೃಷ್ಣರ ಅಷ್ಟೋತ್ತರವನ್ನು ಹೇಳ್ತೀವಿ. 108 ಅಷ್ಟೋತ್ತರ 108. ಸೊ ಹಾಗಾಗಿ ಈ ಸಹಸ್ರನಾಮಗಳ ಮಹತ್ವ ಇದೆ. ಈ ಸಹಸ್ರನಾಮಗಳನ್ನು ನಾವು ಪಾರಾಯಣ ಮಾಡಿ ಮಾಡಿ ಅದನ್ನು ಮಕ್ಕಳ ಲೆವೆಲ್ಗೂ ನಾವು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೋತ ಹೋದ್ರೆ ಆ ಸಹಸ್ರನಾಮಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನಾಮದ ಅರ್ಥವನ್ನು ನಾವು ತಿಳ್ಕೊಂಡು ಆ ನಾಮದ ಹಿನ್ನೆಲೆಯನ್ನ, ಆ ನಾಮದ ವರ್ಣನೆಯನ್ನ, ಆ ನಾಮದ ಮಹಿಮೆಯನ್ನ ತಿಳ್ಕೊಂಡು ನಾವು ನಿತ್ಯ ಅದನ್ನು ಪಾರಾಯಣ ಮಾಡ್ತಾ 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 ಇದ್ರೆ ನಮಗೆ ಆ ಒಂದು ಏನು ಸಹಸ್ರನಾಮದಲ್ಲಿ ಆ ಅನಂತವಾದ ಭಗವಂತನ ಗುಣಲಕ್ಷಣಗಳು ನಮ್ಮಲ್ಲಿ ಬಂದಾಗ ನಾವು ಅದು ಭಗವಂತ ಅಷ್ಟೇ. ಈಗ ನಾವು ನಮಗೆ ಭಗವಂತನಿಗಿರೋದೇನು, ಅವನಲ್ಲಿರುವ ಗುಣಗಳು ನಮ್ಮಲ್ಲಿಲ್ಲ. ಏನು ಗುಣಗಳು ನಮ್ಮಲ್ಲಿಲ್ಲ? ಶ್ರೀರಾಮ ರಾಮಾಯಣದಲ್ಲಿ ಹೇಳ್ತಾರೆ, ಶ್ರೀರಾಮಚಂದ್ರನು ಇಡೀ ಜೀವನ ಪರ್ಯಂತ ತ್ರಿಸಂಧ್ಯೆಗಳನ್ನು ಮಾಡಿದ, ಸಂಧ್ಯಾವಂದನೆಗಳನ್ನು ಮಾಡಿದ, ಯುದ್ಧದಲ್ಲೂ ಮಾಡಿದ, ಕಾಡಲ್ಲೂ ಮಾಡಿದ. ಈಗ ನಾವು ಪೂಜೆ ತಪ್ಪಿಸ್ಕೊಳ್ಳಕ್ಕೆ ಬಹಳ ಸ್ವಲ್ಪ ಚಾನ್ಸ್ ಸಿಕ್ಕರೆ ಸಾಕು, ಸ್ವಲ್ಪ ಹೆಡೇಕ್ ಇದೆ ಅಲ್ವಾ ಮೇಡಮ್? ಇವತ್ತು ಹೆಂಗಾರ ಪೂಜೆ ನೀವು ಮಾಡೋದು ಅಲ್ರಿ? ಯಾಕಂದ್ರೆ ನಾವು ಆ ಲೆವೆಲ್ ಇದ್ದೀವಿ. ಈಗ ನಾವು ಇದನ್ನು ಕೇಳಿ ಇಲ್ಲಪ್ಪ ರಾಮ ಮಾಡಿದಾನೆ, ನಾವು ಮಾಡೋಣ ಅನ್ನೋ ಪ್ರೇರಣೆ ನಮಗೇನು? ನಾವು ಆರಾಧಿಸುವ ನಿತ್ಯ ನಮ್ಮ ದೈವ ಇಷ್ಟ ದೇವತೆ ಇರ್ತದೆ. ನಾನು ರಾಮ ಭಕ್ತನಾಗಿರೋದ್ರಿಂದ ಸ್ವಲ್ಪ ರಾಮ ಪದವನ್ನು ಹೆಚ್ಚು ಉಪಯೋಗ ಮಾಡ್ತೇನೆ. ನೀವು ಅದರಲ್ಲಿ ನಿಮ್ಮ ಇಷ್ಟ ದೇವತೆಗಳನ್ನು ಇಟ್ಕೊಳ್ಳಿ. ಈಗ ನನಗೆ ಸಾಧನೆ ಮಾಡುವಾಗ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು ಅನ್ನುವಾಗ ರಾಮಾಯಣದಲ್ಲಿ ಬಂದಿರೋ ಶ್ಲೋಕ ನೆನಪು ಬರುತ್ತೆ. ಏನು ಬರುತ್ತೆ? ರಾಮಾಯಣವನ್ನ 2 ಭಾಗವಾಗಿ ಒಂದು ಶ್ಲೋಕ ವಿಭಾಗಿಸುತ್ತೆ. ಕೌಸಲ್ಯ ಒಂದು ಶ್ಲೋಕದಿಂದ ಯಾವಾಗ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಬೇಡಲಿಕ್ಕೆ ತಾಯಿ ಹತ್ರ ಹೋಗ್ತಾನೋ, ಯಾವ ತಾಯಿ ಮಗನನ್ನ ಕಾಡಿಗೆ ಕಳಿಸುವಂಥವ್ರು ಅವ್ರ ತಾಯಿನೇ ಆಗಲ್ಲ. ನೀನು ಆರಾಮಾಗಿ ಹೋಗುವಪ್ಪ, ಓಕೆ ಹ್ಯಾಪಿ ಜರ್ನಿ ಅಂತ ಹೇಳಿಲ್ಲ ಕೌಸಲ್ಯ. ಪಾಪ ಬಹಳಷ್ಟು ವಾಗ್ವಿವಾದ ನಡೀತದೆ. ಮತ್ತೊಂದನ್ನೇ ಹೇಳ್ತೀವಿ ಏನೆಲ್ಲ ವಿಷಯಗಳನ್ನ ಕೌಸಲ್ಯ ಮತ್ತು ಶ್ರೀರಾಮಚಂದ್ರ ಚರ್ಚಿಸಿದ್ದಾರೆ. ಕೊನೆಗೆ ಒಪ್ಕೊಂಡ್ಮೇಲೆ ಹೊರಟಿರ್ತಾಳೆ ಶ್ರೀರಾಮಚಂದ್ರ, ಯಾವ ಧರ್ಮವನ್ನ ನೀನು ಇಲ್ಲಿವರೆಗೆ ಅನುಷ್ಠಾನ ಮಾಡ್ತಾ ಬಂದಿದೆಯೋ ಆ ಧರ್ಮವನ್ನೇ ಇನ್ನು ಮುಂದೆ ನೀನು ಅನುಷ್ಠಾನ ಮಾಡು, ಅದು ನಿನ್ನನ್ನು ರಕ್ಷಣೆ ಮಾಡು, ಅದೇ ನಿನಗೆ ಸರ್ವದಾ ರಕ್ಷಣೆಯಾಗಿ ರಕ್ಷಾ ಕವಚವಾಗಿ ನಿಂತಿದೆ. ಫ್ಯಾನ್ ಹಾಕೋಣ ಸರ್, ಫ್ಯಾನ್ ಹಾಕೋಣ. ಈ ಕಡೆ ಮಿಡಿಲ್ ಫ್ಯಾನ್, ಈ ಕಡೆ ಮಿಡಿಲ್ ಫ್ಯಾನ್, ಮಿಡಿಲ್ ಒಂದು ಹಾಕಿ ಸರ್. ಸರ್ ಏನ್ ಹೇಳ್ತಾಳೆ ಕೌಸಲ್ಯ, ನೀನು ಯಾವ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಇದ್ದೆ ಇಲ್ಲಿವರೆಗೂ ಅದನ್ನ ಇನ್ನು ಮುಂದೆ ಅನುಷ್ಠಾನ ಮಾಡ್ತಾ ಹೋಗು, ಆ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡ್ತದೆ ಅಂತ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾನು ಬಹಳ ಪ್ರವಚನಗಳಲ್ಲಿ ಈ ತೆಲುಗು ಪ್ರವಚನಕಾರರು ಚಾಮುಂಡಿ ಕೋಟೇಶ್ವರ ಅಂತ ಅವರು ಇದನ್ನೇ ಹೇಳ್ತಾರೆ. ಏನ್ ಹೇಳ್ತಾರೆ, ಪ್ರತಿಯೊಬ್ಬ ತಾಯಿಯೂ ಸಹಿತ ತನ್ನ ಮಗನನ್ನು 18 ವರ್ಷಗಳು ಅಥವಾ ಹಾಸ್ಟೆಲ್ಗೋ ಅಥವಾ ಕಾಲೇಜ್ಗೂ ಹೋಗುವಾಗ, ನೋಡಪ್ಪ ನಿನ್ನ ಧರ್ಮದಿಂದ ಬದುಕ, ಆ ಧರ್ಮ ನಿನ್ನನ್ನು ಸದಾ ರಕ್ಷಣೆ ಮಾಡ್ತದೆ ಅಂತ ನಿಮ್ಮ ಮಗನ ಕಳಿಸಿ ನಿಮ್ಮ ಮಗ ಸುಖವಾಗಿರ್ತಾನೆ, ಮಕ್ಕಳು ಅಂತ. ಹಾಗೆ ಯಾಕೆಂದ್ರೆ ಇಲ್ಲಿ ಧರ್ಮವನ್ನು ಅನುಷ್ಠಾನ ಮಾಡ್ಲಿಕ್ಕೆ ಪರಿಸ್ಥಿತಿಗಳು ಅನುಕೂಲವಾಗಿತ್ತು. ರಾಮನಿಗೆ ರಾಜನ ಮಗ ಇದ್ದ, ಈ ಪೂಜೆ ಮಾಡ್ಬೇಕಂದ್ರೆ ಬೇಕಾದಷ್ಟು ಜನ ಇರ್ತಾರೆ. ಎಂತ ಸ್ನಾನ ಮಾಡ್ಕೊಂಡು ಬಂದ್ಕುಂದ್ರೆ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ದಾನ ಮಾಡ್ಬೇಕಂತಂದ್ರೆ ದುಡ್ಡಿದೆ ಅವನ ಹತ್ರ. ಅಂದ್ರೆ ಧರ್ಮದ ಅನುಷ್ಠಾನ ಮಾಡಿ ಅನುಕೂಲಕರ ಪರಿಸ್ಥಿತಿ ಏನಂದ್ರೆ ಅದರ ಅರ್ಥ ತಾತ್ಪರ್ಯ, ಅನುಕೂಲಕರ ಪರಿಸ್ಥಿತಿಗಳಿದ್ದಾಗ ಧರ್ಮಾನುಷ್ಠಾನ ಅಷ್ಟೇನು ದೊಡ್ಡ ವಿಷಯ ಅಲ್ಲ. ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ರು ನಾವು ಧರ್ಮವನ್ನು ಹಿಡ್ಕೊಳ್ತೀವ? ಪ್ರಶ್ನೆ ಅಲ್ಲಿ ಬರ್ತದೆ. ಎಲ್ಲ ಅನುಕೂಲ ಇದ್ದಾಗ ಸ್ವಲ್ಪ ಈಸಿನ ಧರ್ಮ ಅನುಷ್ಠಾನ ಮಾಡ್ತೀವಿ. ಆದ್ರೆ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ, ನಮಗೆ ಅನುಕೂಲ ಇರದೇ ಇದ್ರು ನಾನು ಧರ್ಮಕ್ಕೆ ಕಟಿಬದ್ಧನಾಗಿ ನಾನು ಧರ್ಮವನ್ನ ಆಚರಣೆಯಲ್ಲಿ ತರ್ತೀನಿ ಅಂತನ್ನುವಂತಹದಕ್ಕೆ ಧರ್ಮ ಅಂತ ಕರೆಯೋದು. ಅದಕ್ಕೆ ಚಿಕ್ಕ ಉದಾಹರಣೆ ನಮ್ಮ ಪುಣ್ಯಕೋಟಿ ಕತೆ ಮಕ್ಕಳಿಗೆ ಹೇಳೋದು. ಒಂದು ಆಕಳ ರೂಪದಲ್ಲಿ ನಮ್ಮವ್ರು ಹೇಳ್ಬಿಟ್ಟಿದ್ದಾರೆ. ಅದನ್ನ ಮತ್ತೆ ಚಂದ ಹಾಡಿ ಮಕ್ಕಳ ಮನಸ್ಸಲ್ಲಿ ಕೂಡಿಸಿದ್ದಾರೆ. ಒಂದು ಸಾಮಾನ್ಯ ಆಕಳು ಕೊಟ್ಟ ಮಾತಿಗೆ ಬದ್ಧನಾಗಿರ್ಬೇಕು ಅಂತ ಒಂದು ವ್ಯಾಘ್ರಕ್ಕೆ ಮಂದು ಮತ್ತೆ ಮಗುವಿಗೆ ಎಲ್ಲವನ್ನ ಹೇಳಿ, ಇಲ್ಲ ನಾನು ಮಾತು ಕೊಟ್ಟಿದ್ದೇನೆ ವ್ಯಾಘ್ರನಿಗೆ, ನಾನು ಹೋಗ್ಬೇಕು, ಆತನಿಗೆ ನಾನು ಊಟ ಹಾಕ್ಬೇಕು ಅನ್ನುವಂತ ಧರ್ಮವನ್ನ ಒಂದು ಆಕಳದ ಮೂಲಕ ಹೇಳಿಕೊಟ್ಟಿರುವಂತ ಧರ್ಮ ನಮ್ಮದು. ಅವಾಗ ಅರ್ಥ ಏನಂದ್ರೆ, ನನಗೆ ಇನ್ನೊಂದು ಉದಾಹರಣೆ ಏನು ಅಂದ್ರೆ, ಏನು ಕೌಶಲ್ಯ ಹೇಳಿದ ಮಾತಿನ ತಾತ್ಪರ್ಯ ಏನಂದ್ರೆ, ಈಗ ನನಗೆಲ್ಲ ಕಷ್ಟಗಳಿದ್ದೆ ಮನೆಯಲ್ಲಿ. ನಾನೊಬ್ಬ ಸರ್ಕಾರಿ ನೌಕರಿನಲ್ಲಿ ಮಾಡ್ತಾ ಇದ್ದೆ.
ಮನೆಯಲ್ಲಿ ಅನೇಕ ಸಮಸ್ಯೆಗಳು, ಪ್ರತಿಕೂಲ ಪರಿಸ್ಥಿತಿಗಳ, ಸಾಲ ಇದೆ, ತಾಯಿಗ ಆರಾಮಾಗಿಲ್ಲ, ಏನೋ ಮಕ್ಕಳಿಗೆ ಫೀಸ್ ಕೊಡಬೇಕು, ಏನೋ ಸಮಸ್ಯೆಗಳಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ನಾನು ಆಫೀಸ್ಗೆ ಹೋಗ್ತೀನಿ, ಏನೋ ಒಬ್ರು ಬರ್ತಾರೆ, ಸ್ವಲ್ಪ ಸೈನ್ ಮಾಡಿರಿ ಸರ್, ಡಾಕ್ಯುಮೆಂಟ್ಸ್ ಸರಿಯಾಗಿ ಏನೋ ಮಾಡಿ ಏನೋ ವ್ಯವಸ್ಥೆ ಮಾಡ್ತೀನಿ, ನಿಮಗೆ ನಿಮ್ಮ ಮನೆಯ ಸಮಸ್ಯೆಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಆದರೆ ಅದು ಮಾಡೋದ್ರಿಂದ ಸರ್ಕಾರಕ್ಕೆ ನಷ್ಟ, ಪ್ರಜೆಗಳಿಗೆ ಅನಿಷ್ಟ. ಬಟ್ ಇದನ್ನು ಸೈನ್ ಮಾಡಿದ್ರೆ ಇವ್ರಿಗೆ ಅಧಿಕಾರ ಇದೆ, ಇವ್ರು ಸಿಗ್ನೇಚರ್ ಮಾಡಿದ್ರೆ ಅದು ಫೈಲ್ ಅಪ್ರೂವ್ ಆಗ್ತದೆ. ಆದರೆ ಆ ಫೈಲ್ ಸರಿ ಇಲ್ಲ, ಇವ್ರು ಸಿಗ್ನೇಚರ್ ಮಾಡಬಾರ್ದು, ಲೋಪಗಳು ಉಂಟು, ದೋಷಗಳು ಉಂಟು. ಸೊ ಈಗ ಅವನ ಧರ್ಮದ ಸಂಕಟ, ಹೌದಲ್ಲ? ಮನೆಯಲ್ಲಿ ತಾಯಿಗೆ ಆರಾಮಿಲ್ಲ, ಸ್ವಲ್ಪ ದುಡ್ಡು ಅವಶ್ಯಕತೆ ಇದೆ. ಈ ದುಡ್ಡು ಅವಶ್ಯಕತೆ ಇದ್ದರೂ ನೀನು ಧರ್ಮಕ್ಕೆ ಬದ್ಧನಾಗ ಆ ಫೈಲನ್ನು ರಿಜೆಕ್ಟ್ ಮಾಡ್ತೀಯೋ, ಇಲ್ಲಿ ಕಂಟಕದಲ್ಲಿದೆ. ಧರ್ಮ ಅನ್ನೋದು ಅಷ್ಟು ಸೂಕ್ಷ್ಮವಾಗಿರ್ತದೆ. ಇಲ್ಲ, ನನ್ನ ತಾಯಿ ಆರೋಗ್ಯ, ಎಲ್ಲರ ಆರೋಗ್ಯ ಇರ್ತದೆ, ಭಗವಂತ ನೋಡ್ಕೊಳ್ತಾನೆ. ನನ್ನ ಆರ್ಥಿಕ ಪರಿಸ್ಥಿತಿಗಳು ಅದು ನನ್ನ ವೈಯಕ್ತಿಕ, ಇದು ನಾನು ಮಾಡೋದ್ರಿಂದ ಸಮಾಜಕ್ಕೆ ಹಾನಿ ಆಗ್ತದೆ, ಸರ್ಕಾರಕ್ಕೆ ನಷ್ಟ ಆಗ್ತದೆ, ಇದು ನಾನು ನನಗೆ ಅಧಿಕಾರ ಕೊಟ್ಟಿರೋದು ಅಧಿಕಾರವನ್ನು ದುರುಪಯೋಗ ಮಾಡ್ತೀನಿ ಅಂತ ಧರ್ಮಕ್ಕೆ ಬದ್ಧರಾಗಿ ಕಷ್ಟವನ್ನು ಸಹಿಸಿಕೊಂಡು ನಾನು ಮಾಡಲ್ಲ ಈ ಸಿಗ್ನೇಚರ್ ಅಂತ ಆ ಫೈಲನ್ನು ನೀನು ತಳ್ಳುತ್ತೀಯಲ್ಲ, ಇದಕ್ಕೆ ಧರ್ಮ ಅಂತ ಹೆಸರು. ಇದು ಕೌಸಲ್ಯ ಹೇಳಿದ್ರು. ಎಷ್ಟೇ ಕಷ್ಟಗಳು ಬಂದರೂ ಧರ್ಮವನ್ನು ಮಾತ್ರ ಬಿಡಬೇಡ, ಕಷ್ಟಗಳನ್ನು ಸಹಿಸ್ಕೋ, ಆದರೆ ಧರ್ಮವನ್ನು ಬಿಡಬೇಡ. ಇದು ಹೇಳಿದಾಗ ಅದಕ್ಕೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಒಂದು ದಿನ ಬೆಳಗ್ಗೆ, ಕಾರ್ತಿಕ್ ಮಾಸದ ಸಮಯ, ಚಳಿಗಾಲ ಇದ್ದೇ ಇರ್ತದೆ, ಒಂದು ಆನೆ ನೀರಡಿಕೆ ಆಗಿ ಆ ನೀರು ಇಷ್ಟು ತಣ್ಣಗಿದೆ ಅಂತ ಅದು ನೀರು ಕುಡಿದೇ ಹೋಗಿತ್ತಂತ ಆನೆ. ಅಂತಹ ತಣ್ಣೀರಿನ ನದಿಯಲ್ಲಿ ಶ್ರೀರಾಮಚಂದ್ರ ಮಿಂದು ತಾನು ಸಂಧ್ಯಾ ಪೂಜೆಗಳನ್ನು ಮಾಡ್ತಾನೆ. ಇದು ರಾಮಾಯಣದಲ್ಲಿ ಬರುತ್ತೆ. ಸೊ ನನಗೆ ಯಾವಾಗ ಬೆಳಗ್ಗೆ ಒಂದ್ಸಲ ಇದು ಎಕ್ಸ್ಕ್ಯೂಸ್ ಸಿಗುತ್ತಲ್ಲ, ಎಕ್ಸ್ಕ್ಯೂಸ್ ಬಂದಾಗೆಲ್ಲ ನನಗೆ ಅದನ್ನೇ ಇಲ್ಲ. ನಾನು ನಿಜವಾಗಿ ರಾಮ ಭಕ್ತನಾಗಿದ್ರೆ, ನಾನು ಆರಾಧಿಸುವ ದೈವ ಅದಾದ್ರೆ, ನನ್ನ ದೈವವೇ ಅದು ಮಾಡಿತು ಅಂತಂದ್ರೆ ನಾನು ಮಾಡ್ಬೇಕಲ್ಲ. ನನ್ನ ದೈವ ಅದು ಮಾಡಿದೆ, ನಾನು ಮಾಡ್ತೀನಿ, ನನ್ನ ದೈವ ಅದು ಮಾಡಿದೆ, ನಾನು. ಹೀಗೆ ಆ ದೈವದ ಲಕ್ಷಣಗಳನ್ನ ಈ ಸಹಸ್ರನಾಮದಲ್ಲಿ ಜೋಡಿಸ್ತಾರೆ. ನನಗೆ ರಾಮನ ಮೇಲೆ ಭಕ್ತಿ ಉಂಟಾದಾಗ ಆತನ ಎಲ್ಲ ಲಕ್ಷಣಗಳ ಮೇಲೆ ನನ್ನ ಭಕ್ತಿ ಇರ್ತದೆ. ಫ್ರೆಂಡ್ ಏನ್ ಮಾಡ್ತಾನೆ ಅದನ್ನ ಮಾಡ್ತಾ ಹೋದಲ್ರಿ. ಈ ಬಹಳ ಜನಗಳು ಅದಕ್ಕೆ ಸ್ನೇಹ ದೋಷ ಹೇಳ್ತೀವಿ. ಅವನ ಹತ್ರ ಒಳ್ಳೆಯದು, ಅವನ ಫ್ರೆಂಡ್ ಹೇಗಿರ್ತಾನೆ, ಇಂಗ್ಲಿಷ್ ನಲ್ಲಿ ಒಂದು ಗಾದೆ, ಶೋ ಮಿ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್. ಏನು ಶೋ ಮಿ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್. ನಿನ್ನ ಸ್ನೇಹಿತರನ್ನ ತೋರಿಸ್ಲಿನ ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತದೆ. ಯಾಕಂದ್ರೆ ಇವ್ರ ಲಕ್ಷಣಗಳು ಅವನಲ್ಲಿ ಇರ್ತಾವ. ಎಂತ ಸ್ನೇಹಿತರ ಜೊತೆಗೆ ಲಕ್ಷಣ ಮಾಡ್ತಾರೆ, ಅವ್ರ ಲಕ್ಷಣಗಳು ಹಂಗೆ ಇರ್ತವೆ. ಸೊ ಅಂದ್ರೆ ನಮ್ಮ ಸ್ನೇಹ ಜಗತ್ಪಾಲಕನಾದ ಭಗವಂತನನ್ನ, ಈ ಸೃಷ್ಟಿಕರ್ತನ ಜೊತೆಯಲ್ಲಿ ಇದ್ರೆ ನನ್ನ ಲಕ್ಷಣಗಳು, ಸೃಷ್ಟಿಕರ್ತನ ಲಕ್ಷಣಗಳು ನನಗಾಗ್ತವೆ. ಸೊ ಅದಕ್ಕಾಗಿ ನಮಗೆ ಸಹಸ್ರನಾಮಗಳು ಬೇಕು. ಸೊ ಈಗ ಬೇಕಾದಾಗ ಈ ಸಹಸ್ರನಾಮಗಳನ್ನ ಜನರೇಷನ್ ಟು ಜನರೇಷನ್ ಕಳಿಸೋದು ಫಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅರ್ಥ ತಾತ್ಪರ್ಯಗಳಿಂದ ಸಾಧನೆ ಮಾಡೋದು ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಫಸ್ಟ್ ಹೇಳಿ, ಅದು ಅರ್ಥ ಗೊತ್ತಿದ್ದೆಲ್ಲನೋ ಒಂದು 21 ದಿನ ಪಾರಾಯಣ ಮಾಡಿ, 41 ದಿನ ಪಾರಾಯಣ ಮಾಡಿ, 48 ದಿನ ಮಾಡಿ, ಬೆಳಗ್ಗೆ ಹೇಳಿ, ಮಧ್ಯಾಹ್ನ ಹೇಳಿ, ಸಾಯಂಕಾಲ. ಯಾಕೆ ಇದನ್ನು ಹೇಳ್ತೀವಿ ಅಂದ್ರೆ, ಆ ಜನರೇಷನ್ ಇಂದ ಈ ಜನರೇಷನ್ಗೆ ಇದು ಬರಲಿ, ಮೊದಲು ಟ್ರಾನ್ಸ್ಫರ್ ಆಗಿ, ತದನಂತರ ಅವರವರ ಇದರ ಮೇಲೆ ಸಾಧನೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳಿ ಅಂತ ಹೇಳ್ತೀವಿ. ಅದು ಬೆಳಗ್ಗೆ ಪ್ರವಚನದಲ್ಲೇ ಹೇಳ್ತಾ ಇದ್ದಾರೆ. ವಿವೇಕಾನಂದ ಜಯಂತಿ ಎಲ್ಲ ಭರತನಾಟ್ಯದ ಹುಡುಗರು ಬಂದಾಗ ನಿನ್ನೆ ರಾತ್ರಿ ಒಂದು ವಿಡಿಯೋ ನೋಡಿದೆ ಅಂತ ಹೇಳಿದೆ. ಜನ್ಸಿನಲ್ಲಿ ಬರ್ತಾ ಮಕ್ಕಳ ಕಾಗ್ನಿಟಿವ್ ಸ್ಕಿಲ್ಸ್ ಕಡಿಮೆ ಆಗ್ತದೆ. ಇಲ್ಲಿವರೆಗೂ ಮಾನವನ ಇತಿಹಾಸದಲ್ಲಿ ಮೆದುಳು ಬೆಳಕೊಂತ ಹೋಗಿತ್ತಂತೆ. ಅಂದ್ರೆ ಪ್ರತಿ ಜನರೇಷನ್ಗೂ ಮೆದುಳು ಶಾರ್ಪ್ ಆಗ್ತಾ ಹೋಗಿದ್ದು ಮೆದುಳು. ಈ ಜೆನ್ಸಿಯರ್ ಅಂತ ಏನಂತಾರೆ 1990s ಇತ್ತೀಚೆಗೆ ಬಂದು ಈ ಜನರೇಷನ್ ಅವ್ರ ಮೆದುಳು ಕಡಿಮೆ ಆಗಿದಂತ ಜನರೇಷನ್. ಹಾಗೆ ಈ ಸಹಸ್ರನಾಮವನ್ನ ನಮ್ಮ ತಾತ ಹೇಳಿದ್ರು, ನಮ್ಮ ಮುತ್ತಾತ ಹೇಳಿದ್ರು. ಅದು ನಮ್ಮ ಮುತ್ತಾತ ಡೈಲಿ ಕೂತ್ಕೊಂಡು ಹೇಳ್ತಾ ಇದ್ರೆ ಅದನ್ನು ಕೇಳಿ ನಮ್ಮ ತಾತ ಕಲ್ತ, ನಮ್ಮ ತಾತನಿಂದ ನಮ್ಮ ತಂದೆ ಕಲ್ತ, ನಮ್ಮ ತಂದೆಯಿಂದ ನಾನು ಕಲ್ತೆ, ನನ್ನ ಮಕ್ಕಳಿಗೆ ಹೋಗ್ಬೇಕು. ಸೊ ಈಗ ಅದನ್ನ ಒಂದು ಕಾರಣ ಹೇಳೋದು ಸಹಸ್ರನಾಮ. ಆಮೇಲೆ ಹೇಳೋದಷ್ಟೇ ಅಲ್ಲ, ಹೇಳುವಾಗ ಒಂದೊಂದು ನಾಮ, ಆ ನಾಮದ ಹಿಂದೆ ಇರತಕ್ಕಂಥ ಅಂತರಾರ್ಥವೇನು ಅನ್ನೋದನ್ನ ತಿಳ್ಕೊಂಡು ಆ ನಾಮವನ್ನ ಭಾವಿಸಿಕೊಂಡು ಅದನ್ನ ಮನನ ಮಾಡಿಕೊಂಡು ನಾವು ಹೇಳ್ತಾ ಹೋದ್ರೆ ಅದು ಸಾಧನೆ ಆಗ್ತದೆ. ಸೊ ಅದಕ್ಕಾಗಿ
ನಮಗೆ ಸಹಸ್ರನಾಮಗಳ ಕೊಟ್ಟಿದೆ. ಇದು ಸಹಸ್ರನಾಮಗಳ ವೃತ್ತಾಂತ. ಯಾವುದೇ ದೇವತೆಯನ್ನು ಯಾರ್ಯಾರು ಅವರವರ ಇಷ್ಟ ದೇವತೆ, ಯಾರು ಕೃಷ್ಣನ ಕೃಷ್ಣ ಭಕ್ತರು ಕೃಷ್ಣನ ಮೇಲೆ ಹೇಳ್ತಾರೆ, ಶಿವ ಭಕ್ತರು ಶಿವನ ಮೇಲೆ ಹೇಳ್ತಾರೆ, ದೇವಿ ಭಕ್ತರು ದೇವಿ ಮೇಲೆ ಹೇಳ್ತಾರೆ. ಅದೇ ಹೇಳಿದ ನಾವು ರಾಮ ಭಕ್ತರು ರಾಮ, ಈ ತರ ವಿಷ್ಣು ಭಕ್ತರು ವಿಷ್ಣುವಿನ ಮೇಲೆ ಆ ಥರ ಹೇಳ್ಕೊಂಡು ಹಾಗೆ ಈ ಸಹಸ್ರನಾಮಗಳ ಒಂದು ಉದ್ದೇಶ ಮತ್ತು ಆಗ ರಚನೆ ಆಗಿರುವುದು. ಈ ರೀತಿಯಾದ ರಚನೆಯಾದ ಸಹಸ್ರನಾಮಗಳಲ್ಲಿ ಮೇರು ಪರ್ವತವಾಗಿ ಎಲ್ಲರಿಗಿಂತಲೂ ಶ್ರೇಷ್ಠತಮ ಸ್ಥಾನದಲ್ಲಿ, ಈಗ ಎಲ್ಲರಿಗೂ ಒಂದೊಂದಿದ್ದ ಮೇಲೆ ಹೈಯೆಸ್ಟ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಸಹಸ್ರನಾಮದ ಲಲಿತಾ ಸಹಸ್ರನಾಮ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮಕ್ಕಿಂತಲೂ ಶಿವ ಸಹಸ್ರನಾಮ 100 ಪಟ್ಟಾದ್ರೆ ಅದಕ್ಕೆ 100 ಪಟ್ಟು ಲಲಿತಾ ಸಹಸ್ರನಾಮದ ಫಲ ಇರ್ತದೆ ಅನ್ನೋದು ವಾಡಿಕೆಯಲ್ಲಿ ಉಂಟು. ಆಮೇಲೆ ಇದನ್ನ ಸ್ವತಃ ಲಲಿತಾ ಮಾತೆಯಿಂದ ಹೊರಬಂದ ಅಶ್ವಿನಿ ದೇವತೆಗಳೇ ಇದನ್ನ ರಚನೆ ಮಾಡಿದ್ದಾರೆ ಲಲಿತಾ ಸಹಸ್ರನಾಮ ಅನ್ನೋದು ಕಥೆಯಲ್ಲಿ ಹೇಳುತ್ತೆ. ಇದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಅಗಸ್ತ್ಯ ಮಹರ್ಷಿಗಳು ಹಯಗ್ರೀವ ಮಹರ್ಷಿಗಳು ಅಗಸ್ತ್ಯನಿಗಳ ಸಂವಾದ ರೂಪದಲ್ಲಿ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತದೆ. ಸೊ ಈ ಲಲಿತಾ ಸಹಸ್ರನಾಮವನ್ನ ಶಿವಸಹಸ್ರನಾಮಕ್ಕಿಂತಲೂ ಹೆಚ್ಚು ಮಹತ್ವವನ್ನು ಕೊಟ್ಟು ಬಹಳಷ್ಟು ಯಾರು ಶ್ರೀಚಕ್ರೋಪಾಸನೆ ಮಾಡ್ತಾರೆ, ಶ್ರೀಚಕ್ರ ಉಪಾಸನೆ ಮಾಡ್ತಾರೋ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಈ ಶ್ರೀವಿದ್ಯೆಯಲ್ಲಿ ಮತ್ತು ಶ್ರೀಚಕ್ರ ಉಪಾಸನೆ ಮಾಡುವಾಗ ಅನೇಕ ಬೀಜಾಕ್ಷರಗಳಲ್ಲಿ ಮಂತ್ರಗಳಲ್ಲಿ ಸಾಧನೆ ಮಾಡುವವರಿಗೆ ಅವರವರ ಗುರುಗಳ ಮುಖತಃ ಮಂತ್ರಗಳು ಬರ್ತವೆ, ಅವರವೆಲ್ಲ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಸಹಸ್ರನಾಮಗಳಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಎಲ್ಲ ಸಹಸ್ರನಾಮಗಳಲ್ಲ, ಕೆಲವೊಂದ್ಸಲ ಏನ್ ಮಾಡ್ತಾರೆ, ಈ ಸಹಸ್ರನಾಮ ರಚನೆ ಆಗುವ ಸಂದರ್ಭದಲ್ಲಿ ಕೆಲವು ಬೀಜಾಕ್ಷರಗಳನ್ನು ಯಾವುದು ನಾವು ಮಂತ್ರೋಪಾಸನೆ ಮಾಡ್ಕೊಳ್ತಕ್ಕಂಥ ಬೀಜಾಕ್ಷರಗಳನ್ನು ಸಹಿತ ಗುಪ್ತವಾಗಿ ಈ ಸಹಸ್ರನಾಮಗಳಲ್ಲಿ ಇಟ್ಟಿರ್ತಾರೆ. ಸೊ ಈ ಲಲಿತಾ ಸಹಸ್ರನಾಮದ ವೈಭವ ಏನಂದ್ರೆ, ಆಮೇಲೆ ಇಂಪಾರ್ಟೆನ್ಸ್ ಏನಂದ್ರೆ ಅಂತ ಅನೇಕ ಬೀಜಾಕ್ಷರಗಳನ್ನ ಈ ಒಂದು ಸಹಸ್ರನಾಮದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಬೀಜಾಕ್ಷರಗಳನ್ನ ಕೂಡಿದ ಮಂತ್ರವನ್ನ ನಾವೇನಾದ್ರೂ ಸಾಧನೆ ಮಾಡ್ಬೇಕಾದ್ರೆ ಅದು ನಾವು ಎಲ್ಲಿ ಬೇಕಲ್ಲಿ ಮಾಡಕ್ ಬರಲ್ಲ. ಅದರದೇ ಆದ ಒಂದು ಪದ್ಧತಿ, ಅದರದೇ ಒಂದು ಆಚಾರ ಮತ್ತು ಅದು ಗುರುಮುಖತ ಯಾರು ಆ ಮಂತ್ರವನ್ನ ಸಿದ್ಧಿಪಡಿಸ್ಕೊಂಡಿರ್ತಾರೋ ಆ ಸಿದ್ಧಿ ಪಡ್ಕೊಂಡ ಗುರುವಿನಿಂದ ನಾವು ದೀಕ್ಷೆಯನ್ನು ಪಡೆದು ಅವೆಲ್ಲ ಒಂದು ನಿಯಮಬದ್ಧವಾಗಿ ಮಾಡುವಂತ ಒಂದು ವಿಧಾನ ಇರ್ತದೆ. ಹಾಗಾಗಿ ನಾವು ಬೀಜಾಕ್ಷರದ ಮಂತ್ರಗಳನ್ನು ಪಬ್ಲಿಕ್ ಆಗಿ ಹೇಳೋದಿಲ್ಲ, ಪಬ್ಲಿಕ್ ಆಗಿ ಸಾಧನೆ ಮಾಡೋಕ್ಕೂ ಬರಲ್ಲ. ಅದು ಒಂದು ದೊಡ್ಡ ಸಾಧನೆ. ಆದ್ರೆ ಸಹಸ್ರನಾಮಗಳೇನಂದ್ರೆ ಎಲ್ಲರೂ ಹೇಳೋದು, ಎಲ್ಲ ಸಮಯದಲ್ಲಿ ಎಲ್ಲರೂ ಸಹಸ್ರನಾಮಗಳಿಗೆ ದೋಷ ಇಲ್ಲ, ಅದರಲ್ಲಿ ಅನರ್ಥಗಳಿಲ್ಲ. ಹಾಗಾಗಿ ಸಹಸ್ರನಾಮಗಳು ಮಾಮೂಲಿ ಗೃಹಸ್ಥರು ಎಲ್ಲರೂ ಹೆಣ್ಮಕ್ಳು ಹೇಳ್ಬೋದು, ಗಂಡ್ಮಕ್ಳು ಹೇಳ್ಬೋದು, ಮಕ್ಕಳೆಲ್ಲರೂ ಹೇಳ್ಕೊಳ್ಬೋದು. ನಾವು ನಿತ್ಯ ಪೂಜೆಯಲ್ಲಿ ಒಂದು ಭಾಗವಾಗಿ ಈ ಸಹಸ್ರನಾಮಗಳು ಹೇಳ್ಬೋದು. ಅವರೇನ್ ಹೇಳ್ತಾರೆ ಅಂದ್ರೆ ಈ ಲಲಿತಾ ಸಹಸ್ರನಾಮದಲ್ಲಿ ಅನೇಕ ಬೀಜಾಕ್ಷರಗಳು ಗುಪ್ತವಾಗಿ ಅಡಗಿವೆ, ಅವು ನಮಗೆ ಗೊತ್ತಾಗಲ್ಲ. ಅವು ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಗುರುಗಳು ಬಿಡಿಸ್ಕೊಂಡು ಹೋಗ್ತಾರೆ. ಇದರ ಅರ್ಥ ಏನಂದ್ರೆ, ಈಗ ನನಗೆ ತಿಳಿದು ಬೆಂಕಿಯನ್ನು ಮುಟ್ಟಿದ್ರು ಸುಡುತ್ತೆ, ತಿಳಿಯದೇ ಬೆಂಕಿ ಮುಟ್ಟಿದ್ರು ಸುಡುತ್ತೆ. ಈಗ ನನಗೆ ತಿಳಿದು ಬೀಜಾಕ್ಷರಗಳನ್ನ ಹೇಳಿದ್ರು ಅಥವಾ ತಿಳಿಯದೇ ಬೀಜಾಕ್ಷರಗಳನ್ನ ಅವು ಕೊಡುವ ಫಲವನ್ನ ಕೊಟ್ಟೇ ಕೊಡ್ತವೆ. ಹೌದಲ್ಲ, ಮಗು ತಿಳಿದು ತಿಂತಾನ ಅಮ್ಮ ತಿನ್ಸ್ಬಿಡ್ತಾಳ, ಹೊಟ್ಟೆ ತುಂಬಿಡ್ತದೆ, ಅವನೇನ್ ತಿಂತೀನಿ ಅಂತ ಗೊತ್ತಿರಲ್ಲ ಅದು. ಹಾಗೆ ಈ ಆ ರೀತಿಯಾಗಿ ಹೇಳ್ತಾರೆ. ಬಹಳಷ್ಟು ಜನ ಇದನ್ನ ಸಾಧನೆ ಮಾಡ್ತಾರೆ. ಈಗ ನಾವು ಬೆಂಗಾಲಿ ಕಡೆಗೆ ಹೋದ್ರೆ ತಾಂತ್ರಿಕ ಸಾಧನೆ ಮಾಡಿ ಅಲ್ಲಿ ಹೆಚ್ಚು ಮಾರ್ಕಾಂಡೇಯ ಪುರಾಣದಲ್ಲಿರುವ ದುರ್ಗಾ ಸಪ್ತಶತಿಯೊಳಗೆ ದೇವಿಯನ್ನ ಸ್ತುತಿ ಮಾಡ್ತಾರೆ. 4 ಸ್ತುತಿಗಳಿವೆ. ಅದನ್ನ ದೇವಿ ಸ್ತುತಿ ಅಂತ ನಮ್ಮ ರಾಮಕೃಷ್ಣ ಮಠದವ್ರನ್ನು ಪ್ರಿಂಟ್ ಮಾಡಿದ್ದಾರೆ, ಇಲ್ಲಿ ಇದಾವೆ ನನ್ನ ಹತ್ರ, ಪ್ರತಿ ಶುಕ್ರವಾರ ನಾನು ಮಾಡ್ತಾರೆ. ಸೊ ಆ ರೀತಿಯಾಗಿ ಅಲ್ಲಿನೂ ದೇವಿಯನ್ನ ಸ್ತುತಿಯನ್ನು ಮಾಡಿದ್ದಾರೆ. ಹೆಚ್ಚು ಭಾಗ ಈ ಬೆಂಗಾಲು ಆ ಕಡೆ ಎಲ್ಲ ಸ್ವಲ್ಪ ತಾಂತ್ರಿಕ ವಿದ್ಯೆಗಳಿಂದ ದೇವಿಯನ್ನು ಆ ರೀತಿಯಾಗಿ ಆರಾಧನೆ ಮಾಡ್ತಾರೆ. ಮೋಸ್ಟ್ ಆಫ್ ದ ಈ ಕಡೆ ಸೌತ್ ಇಂಡಿಯಾ, ಎಸ್ಪೆಷಲಿ ತಮಿಳುನಾಡು ಮತ್ತೆ ಈ ಭಾಗದವ್ರು ನಾವು ಜಾಸ್ತಿ ಶ್ರೀವಿದ್ಯೆ ಉಪಾಸನೆ ಮಾಡಿ ಶ್ರೀಚಕ್ರ ಉಪಾಸನೆ ಸ್ವಲ್ಪ ಜಾಸ್ತಿ ನಮಗೆ ಸೌತ್ ಇಂಡಿಯಾ. ಸೊ ಹಾಗಾಗಿ ನಮ್ಮ ಭಾಗದಲ್ಲಿ ಜಾಸ್ತಿ ಲಲಿತಾ ಸಹಸ್ರನಾಮವನ್ನು ನಾವು ಮಾಡುವ ವಾಡಿಕೆ ಉಂಟು. ಸೊ ಇದು ಲಲಿತಾ ಸಹಸ್ರನಾಮದ ಒಂದು ಸಹಸ್ರನಾಮದ ವೃತ್ತಾಂತಗಳು. ಈಗ ಸ್ವಲ್ಪ ಬಹಳ ಸಂಕ್ಷಿಪ್ತವಾಗಿ ಯಾರು ಈ ಲಲಿತೆ ಅದಲ್ಲ, ನೀವು ದೇವಿ ಮಹಾತ್ಮೆಯನ್ನು ಓದಿದಾಗ ಎಲ್ಲಿಯೂ ದೇವಿ ಹುಟ್ಟಿದಾಳೆ ಅಂತಿರಲ್ಲ. ಯಾಕಂದ್ರೆ ಸತ್ತು ಹೋದವರು ಹುಟ್ಟುತ್ತಾರೆ, ಯಾವ ಸತ್ತು ಹೋದವರು ಹುಟ್ಟ್ಯಾರ ಅಂತ ಹೇಳ್ತೀವಿ. ಸಾವೇ ಇಲ್ಲ ಅಂದ್ಮೇಲೆ ಹುಟ್ಟಿದಾರೆ ಅಂತಂದ್ರೆ ಸತ್ತು ಹೋಗ್ಲೇಬೇಕು. ಹಾಗಾಗಿ ದೇವಿ ಹುಟ್ಟಿದಾಳೆ ಅಂತಂದ್ರೆ ದೇವಿ ಮತ್ತೊಂದಿನ ಸತ್ತೋಗಿದಾಳೆ ಅಂತ ಹೇಳು, ಅದನ್ನು ಹೇಳ್ಬೇಕು. ಬರ್ತ್ ಡೇಟ್ ಇತ್ತಂದ್ರೆ ಡೆತ್ ಡೇಟ್ ಇರ್ತದೆ. ಹಾಗಾಗಿ ದೇವಿ ಆವಿರ್ಭವಿಸಿದ್ದಾಳೆ ಅಂತ ಹೇಳ್ತಾರೆ. ಆ ಶಕ್ತಿ ಒಂದು ರೂಪ ತಾಳದು. ಮಹಿಷಾಸುರ ಮರ್ದಿನಿ ಮಾಡುವಾಗ, ಶುಂಭನಿಶುಂಭರನ್ನು ವಧೆ ಮಾಡುವಾಗ ತಾನು ಅನೇಕ ರೂಪಗಳನ್ನು ಪಡ್ಕೊಳ್ತಾಳೆ ಅಷ್ಟೇ ವಿನಃ ಆ ದೇವಿ ಯಾವತ್ತೂ ಇರ್ತಾಳೆ.
ದೇವಿ ಮಹಾತ್ಮ್ಯದಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರತಿ ಸ್ತ್ರೀ ರೂಪದಲ್ಲೂ ದೇವಿನೇ ಇರ್ತಾಳೆ ಅಂತ. ಶ್ರೀರಾಮಕೃಷ್ಣರ ಆರಾಧನೆ ಮಾಡೋದು ನಾನು ಮೊದಲನ್ನು ಒಂದ್ಸಲ ಹೇಳದ್ ಅನ್ಸುತ್ತೆ. ಅವ್ರು ಯಾವುದೇ ಸ್ತ್ರೀ ಕಂಡ್ರು ನಮಸ್ಕಾರ ಮಾಡ್ತಾರೆ, ದೇವಿಯನ್ನ ಕಾಣ್ತಾರೆ. ಹಾಗೆ ಈ ಲಲಿತಾ ಮಾತೆನ ಆವಿರ್ಭಾವವಾಗಿದ್ದಾಳೆ ಅಂತ ಹೇಳ್ಬೋದು. ಯಾಕೆ ಆವಿರ್ಭಾವ ಆದ್ಲು, ಹೆಂಗೆ ಆವಿರ್ಭಾವ ಆದ್ಲು, ಆವಿರ್ಭಾವ ಆಯ್ತು ನಮ್ಮ ಲಲಿತಾ ಮಾತೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಈ ತಾರಕಾಸುರನ ವಧೆ ಮಾಡಬೇಕಾದ್ರೆ ಏನು ತಾರಕಾಸುರನ ಈ ರಾಕ್ಷಸರದ್ದು ಒಂದೇ ಒಂದು, ನಿಮ್ಗೆ ಯಾವುದೇ ರಾಕ್ಷಸರದ್ದು ತಗೊಳ್ಳಿ, ಸ್ಟೋರಿ ಸೇಮ್ ಇರ್ತದೆ. ಏನು ಸ್ಟೋರಿ? ತಪಸ್ ಮಾಡ್ತಾನೆ ಇವನು, ಮಾಡ್ಬೇಕಾಗಿದ್ದು ಎಲ್ಲ ನಿಂಬದ್ದಾಗಿ 10,000 ವರ್ಷ ಒಂದು ಕಾಲ ಮೇಲೆ ನಿಂದಿರ್ಬೋದು, ಅರ್ಧ ಕಾಲ ರಾವಣ ಮಾಡಿ ಎಲ್ಲ ರಾಕ್ಷಸರು ತಪಸ್ ಮಾಡ್ತಾರೆ. ತಪಸ್ ಮಾಡಿಸ್ಕೊಂತಾರೆ, ಏನ್ ಮಾಡ್ತಾರೆ, ದೇವರನ್ನ ಒಲಿತಾರೆ. ಅವ್ರು ಕೇಳೋದು ಒಂದೇ ಒಂದು, ಬೇರೆ ಏನು ಕೇಳೋದು, ನಾನ್ ಸಾಯ್ಬಾರ್ದು ಇಷ್ಟೇ. ಯಾರು ಸಾಯ್ಬಾರ್ದು ಅಂತ ಅಂತಾರಲ್ಲ, ಯಾರು ಈ ಜೀವ ಕಂಡುಕೊಂಡು ನಾನು ಇನ್ನ ಬದುಕ್ಬೇಕಂತವ್ರು ಎಲ್ಲರೂ ರಾಕ್ಷಸರೇ, ಸಾಯ್ಬೇಕಂದವ್ರೆಲ್ಲರೂ ಮನುಷ್ಯರು ದೇವರು ಅಂತ, ಹೌದಲ್ಲ? ಅವನು ಕೇಳೋದು ಫಸ್ಟ್ ಏನಂದ್ರೆ ನಾನು ಸಾಯ್ಬಾರ್ದು. ಆಮೇಲೆ ದೇವ್ರು ಏನ್ ಹೇಳ್ತಾನೆ, ಇಲ್ಲಪ್ಪ ಅದೆಲ್ಲ ಕೊಡಕ್ಕಾಗಲ್ಲ, ನೀನು ಹುಟ್ಟಿದೆಲ್ಲ ಸಾಯಲೇಬೇಕು, ನೀನು ಇನ್ನೊಂದೇನಾದ್ರೂ ಕೇಳು, ಎಕ್ಸೆಪ್ಷನ್ಸ್ ಕೇಳೋದು. ಅವ್ನು ಏನೇನೋ ಎಕ್ಸೆಪ್ಷನ್ ಕೇಳ್ತಾನೆ, ಹೌದಲ್ಲ? ಈಗ ಭಸ್ಮಾಸುರನಿಗೆ ಕೊಟ್ಟಾಗ ನೀನ್ ಯಾರ ಮೇಲೆ ಕೈ ಹಿಡಿದು ಅವನು ಸತ್ತೋಗ್ತಾನೆ, ಆಮೇಲೆ ಶಿವ ಅವನ ಮೋಹಿನಿ ರೂಪದ ಅವನ ಕೈ ಅವನ ಮೇಲೆ ಟಾಂಗ ಸಾಯಿಸ್ಬೇಕಾಯ್ತು. ಈ ರಾವಣ ಹಂಗೆ ಕೇಳ್ದ, ನಾನು ಯಾರಿಂದ ಸಾಯ್ಬಾರ್ದು ಅಂದ್ರೆ ಅವನೆಲ್ಲ ಒಂದು ಲಿಸ್ಟ್ ಕೊಟ್ಟ, ಗಂಧರ್ವರಿಂದ ಸಾಯ್ಬಾರ್ದು, ಅವರಿಂದ ಸಾಯ್ಬಾರ್ದು, ಕೊನೆಗೆ ಅವನೇನು ಮನುಷ್ಯ ತೂಚ್ ಮನುಷ್ಯ ಅವನು ನನಗೇನ್ ಮಾಡ್ತಾನಲ್ಲ. ಅದಕ್ಕೆ ದೇವರು ಮನುಷ್ಯನಾಗಿ ಬಂದು ರಾಮನಾಗಿ ಬಂದು ಒಟ್ಟಿನಲ್ಲಿ ನರಸಿಂಹ ಅವತಾರಗಳು ಅಷ್ಟೇ, ಹೊರಗ ಸಾಯಂಗಿಲ್ಲ, ಒಳಗ ಸಾಯಂಗಿಲ್ಲ, ಮನುಷ್ಯ ಸಾಯಂಗಿಲ್ಲ, ಪ್ರಾಣಿ ಸಾಯ ನರಸಿಂಹ ಅವತಾರ ಬಂದು ಅವ್ನು ಹೇಳೋದಂಗೆ, ಇವ್ನ ಎಕ್ಸೆಪ್ಷನ್ ಕೊಡೋದಕ್ಕೆ, ಮತ್ತೆ ಭಗವಂತ ಯಾವ್ದೋ ಒಂದು ಕ್ಲೂ ಇಟ್ಕೊಂಡು ಬರೋದಂತೆ, ಅವ್ನು ಸಾಯೋದಂತೆ, ಯಾರು ಬದುಕಿದ್ರೆ ಅಮರಂತೂ ಯಾರು ಉಳಿದಿಲ್ಲ ಜಗತ್ತು. ಹಾಗೆ ಇದು ಕಥೆನೂ ಹಾಗೆ ಬರ್ತದೆ. ಈ ತಾರಕಾಸುರನಿಂದ ಏನಿತ್ತು, ಶಿವನಿಂದ ಹುಟ್ಟಿದ ಮಗನಿಗೆ ಇಂದಲೇ ಮಾತ್ರ ನನಗೆ ಸಾವು, ಹೌದಲ್ಲ ಅಂತ ಹೇಳಿದ್ರು. ಶಿವ ಧ್ಯಾನಸ್ಥನಾಗಿದ್ದಾನೆ, ಪಾರ್ವತಿ ಮೇಲೆ ಒಲಿಮಿಲ್ಲ, ಸತಿ ತೀರ್ಕೊಂಡ್ಮೇಲೆ. ಈಗ ಶಿವನನ್ನ ಲೌಕಿಕ ಸ್ತರಕ್ಕೆ ಬಂದು ಅವನ ವೀರ್ಯದಿಂದ ಉತ್ಪನ್ನವಾದ ಒಂದು ಮಗ ಆಗ್ಬೇಕು, ಆ ಮಗ ತಾರಕಾಸುರನನ್ನ ಕೊಲ್ಲಬೇಕು. ಇದು ಸಮಸ್ಯೆ. ಇವಾಗ ಅವನು ಮಾತ್ರ ಈ ಅಲ್ಲಿವರು ಅದಕ್ಕೆ ಒಂದು ತಾರಕಾಸುರನ ಯಾರು ವಧೆ ಮಾಡಲ್ಲ, ಅವ್ನು ಇಡೀ 3 ಲೋಕಗಳನ್ನು ಅವನು ಆರ್ಭಟ. ಇವ್ರ ರಾಕ್ಷಸರದ ಕೆಲಸ ಏನು, ಬೆಳಗ್ಗೆ ಎದ್ದೊಳೋದು, ಜಗಳ ಆಡೋದು, ಅವನು ಎಲ್ಲ ವಸ್ತುಗಳನ್ನು ತಗೊಂಡು, ಅವ್ನು ಉಪಯೋಗ ಇದೆಯೋ ಉಪಯೋಗ ಇಲ್ವೋ, ಅವನ ಪಕ್ಕದ ಮನೇಲಿ ಹೊಸ ಕಾರ್ ತಂದ, ಇವನ್ಕಿಂತ ಅವ್ನ ಕಾರ್ ಒಳ್ಳೇದು, ಹೋಗೋದು ಅವ್ನು ಹೊಡೆಯೋದು ಅವ್ನ ಕಾರ್ ತಂದು ಇಟ್ಕೊಂಡು ಅದನ್ನ ಯೂಸ್ ಮಾಡೋಂಗಿಲ್ಲ ಅವನು. ಈ ಶುಂಭರು ಅಷ್ಟೇ, ಪಾರ್ವತಿ ಅನ್ಕೊಂಡು ದೇವಿ ಅನ್ಕೊಂಡು ಅವಳು ತಂದು ಇಟ್ಕೊಳ್ಳೋದು ಇಷ್ಟೇ. ಮಂಡೋದರಿ ಹೇಳ್ತಾಳೆ, ಮಂಡೋದರಿ ಅಹಲ್ಯೆ ಪಂಚಮಹಾಪತಿವ್ರತೆಯಲ್ಲಿ ಸಾಲಲ್ಲಿ ನಿಂತು ಸೀತೆಗೆ ಸಮಣಾಳದವಳು. ಯಾವುದರಲ್ಲೂ ಮಂಡೋದರಿ ಸೀತೆಗೆ ಕಡಿಮೆ ಅಲ್ಲ. ಅವಳೇ ಹೇಳ್ತಾಳೆ, ಏನ್ ಕಡಿಮೆ ಆಯ್ತು ಅಂತ, ಸುಮ್ಮನೆ ನೀನ್ ಸೀತೆ ಅಂತ ಹಾಕೊಂಡು ಕಡಿಮೆ ಅಂತ ಪ್ರಶ್ನೆ ಅಲ್ಲ, ಬೇರೊಬ್ಬರಲ್ಲಿದೆ ನನಗೆ ಬೇಕಿಷ್ಟೇ, ಇಲ್ಲಿ ಬೇಕೋ ಬೇಡ ಅನ್ನೋ ಪ್ರಶ್ನೆ ಇರಲ್ಲ. ರಾಕ್ಷಸತ್ವದ ಲಕ್ಷಣ ಏನಂದ್ರೆ ಅವನಲ್ಲಿದೆ ಅಂದ್ರೆ ನಾನು ಬೇಕಿಷ್ಟೇ, ಇವನ್ ಲಕ್ಷಣಗಳು. ಸೊ ಹೀಗಾಗಿ ತಾರಕಾಸುರ ಎಲ್ಲರನ್ನ ಮಾಡುವಾಗ ಈ ರೀತಿ 3 ಲೋಕಗಳನ್ನ ತೊಂದರೆ ಕೊಡುವಾಗ ಈಗ ಹೆಂಗ್ ಮಾಡೋದು, ಶಿವನನ್ನ ಲೌಕಿಕ ಸ್ತರಕ್ಕೆ ತರೋದೇಗ, ಅವಾಗ ಮನ್ಮಥನನ್ನ ಪ್ರೇರೇಪಣೆ ಮಾಡೋದು. ನೀನು ಅವನಿಗೆ ಸ್ವಲ್ಪ ಈ ಲೌಕಿಕ ಸ್ತರಕ್ಕೆ, ಶ್ರೀರಾಮಕೃಷ್ಣರು ಈ ಜಿಲೇಬಿ ಮೇಲೆ ಅದ್ರ ಮೇಲೆ ಆಸೆ ಇಡ್ತಿದ್ರು. ಯಾಕಂದ್ರೆ ಸಮಾಧಿ ಅವಸ್ಥೆ ಬಂದ್ರೆ ಪುನಃ ಬರೋದಿಲ್ಲ, ಇಲ್ಲ ಅಂದ್ರೆ ನಮಗೆ ವಚನದಲ್ಲಿ ಹೇಳೋರಿಲ್ಲಲ್ಲ. ಅವ್ರು ಬಂದಿದ್ದ ಉದ್ದೇಶನೇ ನಮ್ಗೆ ಗೈಡೆನ್ಸ್ ಕೊಡಕ್ಕೆ. ಹಾಗೆ ಅವರು ನಿತ್ಯ ಸಮಾಧಿ ಸ್ಥಿತಿಯಲ್ಲಿರುವ ಆ ಶಿವನನ್ನ ಈಗ ಲೌಕಿಕ ಸ್ತರಕ್ಕೆ ಬಂದು ಅವನಿಂದ ಮಗನ ಮಾಡಿಸೋದು ಹೇಗೆ? ಆ ಮನ್ಮಥನ ಹೇಳಿದ್ರೆ ಅವನು ಕಾಮವನ್ನ ಮನ್ಮಥ ಜಗತ್ತನ್ನ ಅವನನ್ನ ಯಾರು ಮಾಯೆ ದೇವಿನೇ ಮಾಯೆ, ಅವಳೇ ಶಕ್ತಿ, ಅವಳೇ ಮಾಯೆ. ಈ ಮಾಯೆ ಒಡೆಯ ಶಿವ. ಈಗ ಅವ್ರು ಯಾವ ಮಾಯೆ ಅಟ್ಯಾಕ್ ಆಗ್ತದೆ, ಈ ಮನ್ಮಥ ಯಾವನು, ಅವನು ಮಾಯೆ ಶಿವ. ಮನ್ಮಥ ಶಿವನನ್ನು ಮೋಹಗೊಳಿಸೋದು ಒಂದು ಭ್ರಮೆ. ಆದ್ರೂ ಇವರು ಪ್ರಯತ್ನ ಮಾಡ್ತಾರೆ. ಅವನೇನ್ ಮಾಡ್ದ, 3ನೇ ಕಾಣ್ತಾ ಇರೋದು ಮನ್ಮಥನನ್ನು ಭಸ್ಮ ಮಾಡ. ಆ ಬಂದಿರುವ ಬೂದಿಯಿಂದ ಒಂದು ಶಿವಗಣ ಒಂದು ಮನುಷ್ಯನ ಆಕಾರವನ್ನು ಮಾಡ್ತಾರೆ. ಇದು ಕತೆ ಹೆಂಗೋ ಹೋಗ್ತದೆ. ಅವನಿಗೆ ಶತರುದ್ರಿ ಮಂತ್ರ ದೀಕ್ಷೆಯನ್ನು ಕೊಟ್ಟು ಅವನು ಉಪಾಸನೆ ಮಾಡ. ಅವನನ್ನ ಈ ಬ್ರಹ್ಮ ನೋಡಿ ಭಂಡ ಅಂದ್ರೆ ದಡ್ಡ, ಇವರು ಇರ್ತಾರಲ್ಲ ಅಂತವ್ರು ಭಂಡ ಅಂತ ಕರೀತಾರೆ. ಅವನೇನ್ ಮಾಡ್ದ, ಈ ಶತರುದ್ರಿ ಮಾಡಿ ಶಿವನ ದೀಕ್ಷೆಯನ್ನು ಪಡೆದು ಅವನು ಶಿವನಿಂದ ವರ ಪಡೆದು, ಎಂತ ವರ ಅಂದ್ರೆ ಅವನು ಎದುರುಗಡೆ ಇರೋವರದ್ರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಹೀರ್ಕೊಳ್ಬೋದು. ಈ ಬೆಂಕಿಯಲ್ಲಿ ಉರಿಯುವ ಶಕ್ತಿಯನ್ನು ತೆಗೆದಾಕ್ತಾನ. ಇನ್ನು ಬೆಂಕಿಗೆ ಏನು ಉಪಯೋಗಕ್ಕೆ ಬಂತ? ಈ ಹಣ್ಣಲ್ಲಿ ಬಾಳೆಹಣ್ಣಿಗೆ ಸಿಹಿ ಎಲ್ಲ ತಗೊಂಡ್ಬಿಡ್ತಾನ. ಇನ್ನು ಬಾಳೆಹಣ್ಣು ಸಿಕ್ಕನೇ ಆಯ್ತು. ಈ ರೀತಿಯಾದ ವರವನ್ನು ಪಡೆದಿದ್ದು.
ಹಿಂಗ ಪಡೆದು 3 ಲೋಕಗಳಿಗೆ ಕಂಟಕನಾದ ಈ ಭಂಡಾಸುರ, ಯಾರು ಮನ್ಮಥನ ಬೂದಿಯಿಂದ ಹುಟ್ಟಿದವನು. ಸೊ ಇವನ ಕಂಟಕವನ್ನ ಹೆಂಗೆ ತೀರಿಸ್ಬೇಕು ಅಂತ ಎಲ್ಲರೂ ಬ್ರಹ್ಮನಲ್ಲಿ ಬೇಡ್ಕೊಂಡ, ಮತ್ತೆ ಅವರು ಶಿವನಲ್ಲಿ ಬಂದ. ಅವನು ಹೇಳ್ತಾನೆ, ಒಂದು ಯಜ್ಞವನ್ನು ಮಾಡಬೇಕು. ಏನು? ಒಂದು ಯಜ್ಞವನ್ನು ಮಾಡಬೇಕು, ಮಹಾಯಜ್ಞವನ್ನು ಮಾಡಿ ಅದರಲ್ಲಿ ಈ ದೇವತೆಗಳು ನೀವೇ ಪೂರ್ಣಾಹುತಿ ಆಗಿ ಆ ಯಜ್ಞದಲ್ಲಿ ಭಸ್ಮವಾಗಬೇಕು. ಅವಾಗ ಅಲ್ಲಿ ಶಕ್ತಿ ಬರ್ತದೆ ದೇವಿ, ಅವಳು ಈ ಭಂಡಾಸುರನನ್ನು ವಧೆ ಮಾಡ್ತಾಳೆ. ಇದು ಬಾಹ್ಯವಾಗಿ ಬರುವ ಕಥೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳೆಲ್ಲ ಆಹುತಿಯಾಗಿ ಬಲಿಯಾದಾಗ ನಮ್ಮೊಳಗಿಂದ ದೈವತ್ವದ ಲಕ್ಷಣಗಳು ಬರ್ತಾವೆ ಅನ್ನೋದು ಇದರ ಅಂತರಾರ್ಥದ ತಾತ್ಪರ್ಯ. ಯಾಕಂದ್ರೆ ಇಲ್ಲಿ ನೋಡಿ, ಇದರಲ್ಲಿ ಬರ್ತದೆ, ಎಲ್ಲಿ ಬಂದವಳು? ಆ ಒಂದು 4 ಲೈನ್ ಹೇಳ್ತೀನಿ. ಅವಳು ಹೆಂಗ್ ಬಂದಿದ್ದಾಳೆ ಅಂತ ಹೇಳಿ ಹೆಂಗ್ ಹೇಳ್ತಾ ಇದ್ರೆ, ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ. ಯಾಕೆ ಬಂದು ಅಂದ್ರೆ ದೈವ ಕಾರ್ಯಕ್ಕಾಗಿ, ಅಸುರಿಯರನ್ನ ಸಾಯಿಸೋದಕ್ಕೆ, ದೈವವನ್ನ ಗೆಲ್ಲೋದಕ್ಕೆ, ದೈವವನ್ನ ಮೀರಿಸೋದಕ್ಕೆ. ಹಾಗೆಯೇ ನಮ್ಮ ಒಳಗಡೆ ಇರತಕ್ಕಂತ ಎಲ್ಲ ಏನು ಕೆಟ್ಟ ಗುಣಗಳು ಭಸ್ಮ ಮಾಡಿದ್ದೇವೆ, ಆಹುತಿಯನ್ನು ಮಾಡಿದ್ದೇವೆ, ಅವು ಸುಟ್ಟು ಹೋಗಿದ್ದಾವೆ, ಅವು ಬೂದಿ ಆಗಿದ್ದಾವೆ, ಅವು ಮಥನ ಮಾಡಿ ಯಜ್ಞದಲ್ಲಿ ಮಥನ ಮಾಡಿ ಅವುಗಳನ್ನ ಆಹುತಿ ಮಾಡಿದಾಗ ನಮ್ಮ ಒಳಗಡೆಯಿಂದ ಈ ದೇವಿ ಉದ್ಭವಿಸ್ತಾಳೆ ಅನ್ನೋದು ಅದರೊಳಗೆ ಗೂಢವಾಗಿ ಅಡಗಿರ್ತಕ್ಕಂಥ ಅಂತರ. ಹೀಗೆ ಬಂದಿರತಕ್ಕಂತಹ ಲಲಿತಾ ಮಾತೆ ಆ ಭಂಡಾಸುರನನ್ನ ವಧೆ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಲಲಿತಾ ಮಾತೆಯ ಒಂದು ಕಥೆ. ಇನ್ನು ಲಲಿತೋಪಾಖ್ಯಾನ ಅಂತ ಬ್ರಹ್ಮಾಂಡ ಪುರಾಣದಲ್ಲೇ ಅದ್ರ ಪುಸ್ತಕನೂ ಇದೆ, ನಾನು ಪಾರಾಯಣಗಳನ್ನೆಲ್ಲ ಮಾಡಿ ಬಂದಿದ್ದೇನೆ. ಯಾವಾಗ ಮತ್ತೊಂದಿನ ಇನ್ನೊಂದು ಸ್ವಲ್ಪ ಯಾವ ರೀತಿ ಆಯಿತು ಅಂತ ಎಲ್ಲ ಹೇಳ್ಬೋದು. ಇಷ್ಟು ಇದು ಅಂದ್ರೆ ಒಂದು ಸಿಂಪಲ್ ಮ್ಯಾಟರ್ ಆಗಿ ಭಂಡಾಸುರನನ್ನು ವಧೆ ಮಾಡೋದಕ್ಕಾಗಿ ಆ ಭಗವತಿ ಶಿವ ಮಾಡಿರುವಂತಹ ಮಹಾಯಜ್ಞ ಕುಂಡದಿಂದ ಈ ದೇವತೆಗಳೆಲ್ಲರೂ ಪೂರ್ಣಾಹುತಿಯಲ್ಲಿ ಅವರೇ ಆಹುತಿಯಾದಾಗ ಆ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಂಬಂಧ ಉದ್ಯದ್ಭಾನು ಸಹಸ್ರಾವ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಕುಶೋಜ್ವಲ ಅಂತ ಆ 4 ಬಾಹುಗಳಿಂದ ಅವಳ 4 ಬಾಹುಗಳಲ್ಲಿ ಏನ್ ತಂದು ಅಂತ ಹೇಳಿ ಏನಿದೆ 4 ಬಾಹುಗಳಲ್ಲಿ ಏನ್ ಹೇಳ್ತಾ ಇದ್ರೆ, ರಾಗ ಸ್ವರೂಪ ಪಾಷಾಢ್ಯ. ಒಂದರಲ್ಲಿ ಒಂದು ಪಾಶ ಇಟ್ಕೊಂಡಿದ್ದಾರೆ. ಏನು ನಮ್ಮನ್ನು ಬಂಧನೆ ಮಾಡಿದ್ರು? ರಾಗ, ಅಟ್ಯಾಚ್ಮೆಂಟ್. ಹೌದಲ್ರಿ? ಈಗ ನಾವು ಅನಂತವಾಗೋದಕ್ಕೆ ನಮ್ಗೆ ಏನ್ ಪ್ರಾಬ್ಲಮ್? ಏನ್ ನಮ್ಗೆ ಅಟ್ಯಾಚ್ಮೆಂಟ್. ರಾಗ ಅದು ಪಾಶ ಅಂದ್ರೆ ಏನಂತಾರೆ, ಹಗ್ಗ. ಅದೊಂದು ಸಂಕೇತವಾಗಿ ಏನು ಇಟ್ಕೊಳ್ಳಿ. ಈ ಪಾಶ ಯಾವುದು? ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಟು ಗೋಲ್ಡ್, ಅಟ್ಯಾಚ್ಮೆಂಟ್ ಟು ಸನ್, ಅಟ್ಯಾಚ್ಮೆಂಟ್ ಟು ಬಿಲ್ಡಿಂಗ್ ಏನಿತ್ತು. ರಾಗ ಸ್ವರೂಪ ಪಾಶ. ಕ್ರೋಧ ಇನ್ನೊಂದು, ನಮ್ಗೆ ಇನ್ನೊಂದು ಸಾಧನೆ ಅಡ್ಡ ಕ್ರೋಧ. ಅಂಕುಶ ಅಂತಂದ್ರೆ ಈ ಆನೆಯನ್ನ, ಈ ಮಾವುಟ ಇರ್ತಾನೆ, ಆನೆಗೆ ಟ್ರೈನಿಂಗ್ ಕೊಡೋದು. ಅದೇನೋ ಚೂಪಾಗಿರ್ತದೆ, ಸಣ್ಣ ಇಷ್ಟೇ. ಅದಕ್ಕೆ ಆನೆ ಒಂದು ಪಾಯಿಂಟ್ ಇರ್ತದೆ. ಆ ಪಾಯಿಂಟ್ ಅಲ್ಲಿ ಚುಚ್ಚಿಬಿಟ್ರೆ ಇಡೀ ಆನೆ ಶೇಕ್ ಆಗಿಬಿಡುತ್ತೆ. ಈ ಆನೆಗಳನ್ನು ತಂದೆಯನ್ನು ತೆಗ್ದಲ್ಲಿ ಹಾಕಂತ ಎಲ್ಲ ಸ್ವಲ್ಪ ದಿನ ಊಟ ಇರಲಾರ್ದಂಗೆ ಮಾಡಿ ಮಾವುಟ ಏನ್ ಮಾಡ್ತಾನೆ, ಅದು ದಿನ ಚುಚ್ತಾರೆ. ಆ ಚುಚ್ಚಿದಕ್ಕೆ ಅದು ಇಷ್ಟು ನರಳ್ತದಂತೆ ಆನೆ. ಆಮೇಲೆ ಅದು ಮಾವುಟನ ಕೈಯಲ್ಲಿ ಅಂಕುಶ ಬಿಡ್ತಂದ್ರೆ ಒಣಗಿ ಅದು ತತ್ತರಿಸ್ಬಿಡ್ತದೆ. ಅವನು ಹೆಂಗ್ ಅದೆಷ್ಟೇ ಬಲಶಾಲಿಯಾದ ಆನೆ ಅದು. ಹಾಗೆ ನಮ್ಮ ಒಳಗಡೆ ಆನೆಯನ್ನ ಮೀರಿದ ಈ ಇಂದ್ರಿಯಗಳಿಂದ ಇವುಗಳನ್ನ ಆ ದೇವಿ ಅಂಕುಶದಿಂದ ತಿವಿಬೇಕು. ತಿವಿದಾಗ ಮಾತ್ರ ಅವ್ರು ಕಣ್ಣಿಗಾಗ್ತದೆ. ಅದಕ್ಕೆ ಅವಳು ಅಂಕುಶ ಇದೆ. ಮತ್ತೊಂದು ಮನೋರೂಪೇಕ್ಷು ಕೋದಂಡ. ಮನಸ್ಸಿನಂದ್ರೆ ಒಂದ್ ಕಡೆ ಕಬ್ಬಿರ್ತದೆ, ಅದು ಮನಸ್ಸಿಗೆ ಹೋಲಿಸುತ್ತೆ. ನಂತರ ಪಂಚ ತನ್ಮಾತ್ರೆ. ಆ ಪಂಚ ತನ್ಮಾತ್ರೆಗಳೇ ಈ ಪಂಚೇಂದ್ರಿಯಗಳು. ಸೊ ಲಲಿತೆಯನ್ನು ನಾವು ಆರಾಧನೆ ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಕ್ರೋಧ ಶಮನವಾಗ್ತದೆ, ಮನಸ್ಸು ನಿಯಂತ್ರಣದಲ್ಲಿರ್ತದೆ. ಈ ಬಂಧನಗಳಿಗೆ ಈ ಏನು ಅಲ್ಪ ಮೋಹಗಳಿದ್ದಾವೆ, ಏನು ಭ್ರಮೆ ಅಷ್ಟೇ, ಆ ಭ್ರಮೆಯ ಮೋಹದಿಂದ ಹೊರಗೆ ಬರ್ತೀವಿ. ಈ ಇಂದ್ರಿಯಗಳು ಹಿಡಿತಕ್ಕೆ ಬರ್ತವೆ. ನಮ್ಮಲ್ಲಿ ಆ ಅಸುರಿ ಗುಣಗಳು, ಈ ಎಲ್ಲ ಏನ್ ನೆಗೆಟಿವ್ಸ್ ನಮ್ಮಲ್ಲಿದ್ದು ಅವೆಲ್ಲವೂ ಹೇಗೆ ಎಲ್ಲಾ ದೇವತೆಗಳು ಅಗ್ನಿಕುಂಡದಲ್ಲಿ ಭಸ್ಮವಾದವು, ಮಥನವಾದ ಆವಾಗ ನಮ್ಮೊಳಗಡೆ ಇರ್ತಕ್ಕಂಥ ಆ ದೇವಿ ಆವಿರ್ಭಾವ ಆಗ್ತಾಳೆ ಅನ್ನೋದು ಈ ಮೊದಲನೆಯ 3 ಶ್ಲೋಕಗಳಲ್ಲಿ ಲಲಿತ ಹೇಳಿದ್ದಾರೆ. ತದನಂತರ ಜಸ್ಟ್ ಒಂದು ಫಾಸ್ಟ್ ಆಗಿ ಸೆಕ್ಷನ್ಸ್ ಆಗಿ ಹೇಳ್ತೀವಿ. ಈ ಲಲಿತಾ ಸಹಸ್ರನಾಮವನ್ನ ಸಾಮ್ಯವೇದಂ ಷಣ್ಮುಖ ಶರ್ಮ ಅಂತ ತೆಲುಗುದವ್ರು ಇದ್ದಾರೆ. ಅವ್ರು ವ್ಯಾಖ್ಯಾನ ಕೊಡೋಣ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇದೊಂಥರ ದ್ರಾಕ್ಷಿ ಗೊಂಚಲುಗಳ ತರ ಇದ್ದಾವೆ. ಒಂದೊಂದು ಸೆಟ್ಗೆ ಒಂದೊಂದು ವೈಶಿಷ್ಟ್ಯತೆ ಇದೆ. ಇಲ್ಲಿಂದ ಹಿಡ್ಕೊಂಡು ಈಗ ಚಂಪಕಾಶೋಕದಿಂದ ಹಿಡ್ಕೊಂಡು ನಾವು ಇಲ್ಲಿ ಪದದ್ವಯ ಪ್ರಭಾಜಾಲ, ಈ ಕಿರೀಟದಿಂದ ಹಿಡಿದು ಪಾದಗಳವರೆಗೂ ಆ ರೂಪಲಾವಣ್ಯವನ್ನು ವರ್ಣಿಸಿದ್ದಾರೆ. ತದನಂತರ ಶಿವ ಸಿಂಜಾನಮಣಿ ಮಂಜೀರ, ಅಲ್ಲಿಂದ ಅವಳು ಬಂದು ಅವಳು ಶಿವನನ್ನ ಮದುವೆ ಮಾಡಿಕೊಂಡು ಅವಳು ಸುಧಾಸಾಗರ ಮಧ್ಯಸ್ಥ ಅಲ್ಲಿ ಅವಳು ಇದ್ದಾಳೆ ಅನ್ನೋದು ಮದುವೆ. ಅದು ಯಾವಾಗ ದೇವಿ ಬರ್ತಾಳೆ ಅವಾಗ ಶಕ್ತಿ, ರಾಮ ಬಂದರೆ ಸೀತೆ ಬರ್ಬೇಕು, ಹೀಗೆ ಬಂದು ಆಮೇಲೆ
ಬಂಡಾಸುರ ವಧೋದ್ಯುಕ್ತ ಶಕ್ತಿ ಸಮನ್ವಿತ ಸಂಪತ್ಕರಿಯಿಂದ ಹಿಡ್ಕೊಂಡು ಆಮೇಲೆ ಹರನೇತ್ರಾಗ್ನಿ ಸಂದಿಗ್ಧವರೆಗೂ ಅವಳು ಯಾವ ರೀತಿ ಯುದ್ಧ ಮಾಡೋದು ಅವೆಲ್ಲ ಬರ್ತವೆ. ದಶ ಅವತಾರಗಳಿಂದ ಅಸುರಿಗಳಲ್ಲಿ ಹೆಂಗೆ ಒಂದು ಯಾವ್ಯಾವುದರಿಂದ ಹೆಂಗೆ ಅವಳು ಜ್ವಾಲೆಯಿಂದ ಹೆಂಗ್ ಮಾಡೋದು ಅವೆಲ್ಲ ಮಾಡೋದು. ಒಟ್ಟು ಅಂದ್ರೆ ಲಲಿತ ಮತ್ತು ಭಂಡಾಸುರನ ನಡುವೆ ಯುದ್ಧ. ಆಮೇಲೆ ಈ ಕಡೆ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಾಧಾರ ಬ್ರಹ್ಮ ಗ್ರಂಥಿಯನ್ನು ಬಿಡಿಸ್ತಾಳೆ, ವಿಷ್ಣು ಗ್ರಂಥಿಯನ್ನು ಬಿಡಿಸ್ತಾಳೆ, ರುದ್ರ ಗ್ರಂಥಿಯನ್ನು ಬಿಡಿಸಿ ಸಹಸ್ರಾರದಲ್ಲಿರುವ ಸಹಸ್ರ ಗ್ರಂಥಿಯನ್ನು ಬಿಡಿಸ್ತಾಳೆ ಅವಳಂತ ಈ ಅಷ್ಟ ಚಕ್ರಗಳಿದೆ ಯೋಗ ಕುಂಡಲ, ಅದರ ಬಗ್ಗೆ ವರ್ಣನೆ ಬರ್ತದೆ. ತದನಂತರ ಇನ್ನೊಂದು ಮುಖ್ಯವಾಗಿದ್ದು ಈ ನೀ ಶಬ್ದದಿಂದ ಒಂದು 70 ನಾಮಗಳು ಬರ್ತವೆ. ನಿತ್ಯ ಮುಕ್ತ, ನಿರ್ವಿಕಾರ, ನಿಷ್ಪ್ರಪಂಚ, ನಿರಾಶ್ರಯ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿರವಧ್ಯ, ನಿರಂತರ ಅಂತ. ಇದರ ಅರ್ಥ ಏನಂದ್ರೆ ನೀನು ಕ್ರೋಧ ಶಮನಳಾಗಿಲ್ಲ ಅಂದ್ರೆ ನಿನ್ನೊಳಗಡೆ ಕ್ರೋಧ, ನಾನು ಏನಾದ್ರೂ ಬೇಕು ಅಂತಂದ್ರೆ ಯಾರ ಹತ್ರ ಅದು ಇದೇನೋ ಅವ್ರು ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ನನ್ನ ಕ್ರೋಧವನ್ನು ತೆಗಿಬೇಕು ಅಂದ್ರೆ ಯಾರಲ್ಲಿ ಕ್ರೋಧ ಇಲ್ಲವೋ ಅವರೇ ನನ್ನ ಕ್ರೋಧವನ್ನೇ ತೆಗಿಬೋದು, ಹೌದಲ್ರಿ? ಈಗ ನನ್ಗೆ ಸಿಟ್ಟು ಹೋಗ್ಬೇಕು ಅಂತ ಯಾರ ಹತ್ರನೂ ಹೋಗಿದ್ದೇನೆ, ಅವ್ರ ಹತ್ರನೇ ಸಿಟ್ಟಿದೆ. ಶ್ರೀರಾಮಕೃಷ್ಣರು ಜಿಲೇಬಿ ತಿನ್ನುವುದು ಒಂದು ಕತೆ ನಿಮ್ಗೆ ಗೊತ್ತಿದ್ರೆ ಇರ್ಬೋದಲ್ಲ. ಅವ್ರು ಒಂದು ಮಗು ಬಂದು ಅವ್ರ ಅಜ್ಜಿ ನಮ್ಮ ಮೊಮ್ಮಗ ಜಿಲೇಬಿ ತಿಂತಾನಂದ್ರೆ ಒಂದು 15 ದಿನ ಆದ್ಮೇಲೆ ಬಾದ್ರಂತ. ಇವ್ರು 15 ದಿನ ಇವ್ರು ಜಿಲೇಬಿ ಬಿಟ್ಮೇಲೆ ನೀನ್ ಜಿಲೇಬಿ ತಿನ್ಬೇಡ ಅಂತ ಹೇಳೋದಂತ. ಹೌದಲ್ಲ? ಕರೆಕ್ಟ್. ಈಗ ನನಗೆ ಸಿಟ್ಟಿದೆ, ಈಗ ನೀವು ಒಂದು ಸಲ ಗುರುಗಳ ನನ್ನ ಸಿಟ್ಟು ತೆಗೀರಿ ಅಂತಂದ್ರೆ ನಾನು ಹೆಂಗೆ ತೆಗಿಯಕ್ಕಾಗ್ತದೆ? ಯಾಕಂದ್ರೆ ನನ್ನದೇ ಸಿಟ್ಟಿದೆ. ಹಾಗೆ ನಿಷ್ಕ್ರೋಧ ಕ್ರೋಧ ಶಬ್ದ, ನಿರ್ಲೋಭ ಲೋಭನ. ನೀನು ಲೋಭವಿರದೆ ಇರದೇ ಇರುವ ಕಾರಣ ನನ್ನ ಲೋಭ ಅಂತ ತೆಗ್ತೀಯಾ, ನಿನ್ನಲ್ಲಿ ಕ್ರೋಧವಿರದೇ ಕಾರಣ ನನ್ನ ಕ್ರೋಧವನ್ನ ತೆಗಿ. ಈ ರೀತಿ ನೀ ಶಬ್ದಗಳು ಬರ್ತವೆ. ನಿನಗೆ ಇರದೇ ಕಾರಣ, ಹೌದಲ್ಲ? ಆ ರೀತಿ ಒಂದು 70 ನಾಮ ಬರ್ತವೆ. ಹೀಗೆ ಅವಳು ಅನೇಕ ಗೊಂಚಲುಗಳಲ್ಲಿ ಒಂದೊಂದು ಗೊಂಚಲವಾಗಿ 50 ನಾಮಗಳು, 50 ನಾಮ, ಒಂದು 60 ನಾಮಗಳು, ಈ ರೀತಿಯಾಗಿ ವಿವಿಧ ಒಂದು ಆಯಾಮಗಳಲ್ಲಿ ಅದನ್ನ ವರ್ಣನೆ ಮಾಡ್ಕೊಳ್ತಾ ಈ 183 ಶ್ಲೋಕಗಳಲ್ಲಿ ಅದನ್ನ ಸಹಸ್ರ, ಒಂದು 1000 ನಾಮಗಳಲ್ಲಿ ಕೊನೆಯ ನಾಮ, ಪ್ರಾರಂಭದ ನಾಮ ಶ್ರೀಮಾತೆ. ಅಂದ್ರೆ ಅಮ್ಮ, ನಿನ್ನಿಂದಲೇ ಈ ಜಗತ್ತಿನ ಆವಿರ್ಭಾವ ಆಗಿರುವ ಮಾತೆಯೇ ನೀನಾಗಿದೆಯೇ, ಸರ್ವ ಜಗತ್ತುಗಳು ನಿನ್ನಲ್ಲಿ ಇದೆ. ವಿಶ್ವಗರ್ಭ, ಸ್ವರ್ಣಗರ್ಭ ಹೇಳಿದರೆ ವಿಶ್ವವೇ ನಿನ್ನ ಗರ್ಭದಲ್ಲಿದೆ, ಸ್ವರ್ಣವೇ ನಿನ್ನ ಗರ್ಭದಲ್ಲಿದೆ, ನಿನ್ನ ಗರ್ಭದಲ್ಲಿ ನಾವು, ನಿನ್ನ ಉದರದಲ್ಲಿ ಜೀವಿಸುವ ಜೀವಿಗಳು ನಾವು ಅನ್ನುವಂಥ ತಾತ್ಪರ್ಯ ಬರುವಾಗ ಶ್ರೀಮಾತೆಯಿಂದ ಪ್ರಾರಂಭವಾಗಿ ಕೊನೆಗೆ ಶಿವಶಕ್ತೈಕ್ಯ ರೂಪಿಣಿ ಶ್ರೀ ಇದ್ದಾಳೆ. ನೀನು ಬೇರೆ ಯಾರು ಅಲ್ಲ, ಶಿವನ ಅರ್ಧನಾರೀಶ್ವರನಾದ, ಶಿವನ ಅರ್ಧಾಂಗಿಯಾದ, ಶಿವಶಕ್ತಿ ಸ್ವರೂಪಿಣಿಯಾದ ಹೇಳಲಿದೆ ಅಂತ ಹೇಳಿ ಅವಳ ಒಂದು 1000ನೇ ನಾಮವನ್ನ ನಾವು ಪೂರ್ಣಗೊಳಿಸ್ಕೊಳ್ತೀವಿ ಅಂತ ಹೇಳ್ತಾ, ಯಾಕೋ ನಿಮ್ಮನ್ನ ನೋಡಿ ಇವತ್ತು ಅನಿಸಿತ್ತು ಲಲಿತಾ ಮಾತೆ ಬಗ್ಗೆ. ಯಾಕಂದ್ರೆ ಯಾರು ಲಲಿತಾ ಮಾತೆಯ ಸಾಧನೆಯನ್ನು ಮಾಡ್ತಾರೋ ಒಂಥರ ತಿಳ್ಕೊಂಡ್ಮೇಲೆ ನಮಗೆ ಸಾಧನೆ ಮಾಡೋದು ಬೇರೆ ಆಗ್ತದೆ ಭಾವಿಸ್ಕೊಂಡು. ನೋಡೋಣ, ನಮಗೆ ಒಂದು ಅಮ್ಮ ಕೃಪೆ ಮಾಡಬೇಕು. ನಾವು ನಿತ್ಯ ಲಲಿತಾ ಬಹುಶಃ ನಮ್ಮ ಸಾಧನೆಯಲ್ಲಿ ಇನ್ನೂ ಪಳಗಿಲ್ಲ ಅಂತ ಅನ್ಸುತ್ತೆ. ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌದಲ್ರಿ ಮೇಡಮ್? ಈಗ ಟೇಪ್ ರೆಕಾರ್ಡು ಹೇಳ್ತದೆ, ಮೊಬೈಲು ಹೇಳ್ತಾ ಇದ್ದಲ್ಲ, ಮೊಬೈಲ್ಗೆ ಮೋಕ್ಷ ಬರುತ್ತೆ, ನನಗಿಲ್ಲ. ಹಾಗೆ ಗಿಣಿಪ ಹೇಳಿದಾಗಲ್ಲ, ಬಹುಶಃ ನಾವು ಇನ್ನ ಅಮ್ಮನ ಕೃಪೆಗೆ ಪಾತ್ರ ಆಗಿ ನನಗೆ ಯಾದಗಿರಿಯಲ್ಲಿ ಈ ಒಂದು ಸಹಸ್ರ ನಾಮಗಳ ವ್ಯಾಖ್ಯಾನವನ್ನು ಮಾಡುವುದು ಮಾಡಿ ಒಂದೊಂದು ನಾಮಕ್ಕೂ ಅದರಲ್ಲಿರುವ ಅಂತರಾರ್ಥಗಳನ್ನು ಬಿಡಿಸಿ ನಾವೇನಾದರೂ ಸಾಧನೆ ಮಾಡುವಂಥ ಒಂದು ವ್ಯವಸ್ಥೆ ಯಾದಗಿರಿಯಲ್ಲಿ ಆಗಲಿ ಅಂತ ನನಗೊಂದು ಆಸೆ ಇದೆ. ಇವತ್ತು ಬೆಳಗ್ಗೆ ಒಂದು 50 ಜನ ಹುಡುಗರು ಬಂದು ಭರತನಾಟ್ಯ ಮಾಡಿದ್ಮೇಲೆ ನನಗಂತೂ ಸ್ವರ್ಗದಲ್ಲೇ ಇದ್ದಂಗೆ ಪಾಸಿಬಿಲಿಟೀಸ್ ಇದೆ. ಹಿಂದುಳಿದ ಅನ್ನುವಂಥದ್ರಲ್ಲಿ ಭರತನಾಟ್ಯ ಮಾಡೋದಂತಂದ್ರೆ ಹೌದಲ್ರಿ, ಅದು ಇದೆ. ಹಾಗೆ ಅವಳು ಕರುಣೆ ಮಾಡ್ತಾಳಂತಿದೆ. ನೋಡೋಣ ಯಾವಾಗ ಅವಳ ಕರುಣೆ ಆಗ್ತದೋ ನಾವು ಕೆಲವು ವಾರಗಳು ಅಥವಾ ಒಂದು 9 ದಿನನೋ ಅಥವಾ ಪ್ರತಿ ಶುಕ್ರವಾರನೋ ಕೆಲವು ನಾಮಗಳನ್ನು ತಗೊಂಡು ಆ ನಾಮಗಳಿರ್ತಕ್ಕಂಥ ಮಹಿಮೆಗಳನ್ನು ಪಾಲಿಸ್ಕೊಂಡು ಹೇಳ್ಕೊತಾ ಇದ್ರೆ ಇನ್ನೂ ನಮಗೆ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅವಕಾಶವಾಗುತ್ತೆ ಅಂತ ಹೇಳ್ತಾ ನೋಡೋಣ. ಅವಳ ಅಮ್ಮನ ಕರುಣೆಗೆ ನಾವು ನೀವು ಪ್ರಾರ್ಥನೆ ಮಾಡಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಗ್ರೂಪ್ ಆಗಲಿ ಅಂತ, ಅದು ಅವಳ ಕರುಣೆ ಆದಾಗ ಆಗಲಿ ಅಂತ ಹೇಳ್ತಾ, ಅಮ್ಮನ ಮಹಿಮೆ ಹೇಗಿರ್ತದೆ ಏನೋ ಗೊತ್ತಿಲ್ಲ. ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡಿದ ಮೇಲೆ ಅವರು ಹೇಳ್ತಾರೆ, ನೀನು ಶ್ರೀರಾಮಕೃಷ್ಣರನ್ನ ದೇವರಂತಾದ್ರೂ ಒಪ್ಪು, ಗುರು ಅಂತಾದ್ರೂ ಒಪ್ಪು, ಆದರೆ ಜಗನ್ಮಾತೆ ಶ್ರೀ ಶಾರದೆ ಅವಳು ದೇವಿ ಅಂತ ನೀನು ಒಪ್ಪದೇ ಇದ್ರೆ ನಾನು ನಿನ್ನನ್ನು ಧಿಕ್ಕರಿಸುತ್ತೇನೆ ಅಂತ. ಸೊ ವಿವೇಕಾನಂದರ ಜನ್ಮದಿನದಂದು ಜಗನ್ಮಾತೆ ದೇವಿಯ ಬಗ್ಗೆ ಮಾತಾಡೋದೇ ಬೆಳಗ್ಗೆ ಮಕ್ಕಳ ಜೊತೆಲಿದ್ದಾಗ ಅವ್ರಿಗೆ ಬೇರೆ ಮೋಟಿವೇಶನ್ ಮಾಡಿದ್ವಿ. ಈಗ ನಾವು ಅಧ್ಯಾತ್ಮ ಸಾಧಕರಾಗಿರೋದ್ರಿಂದ ಬಹುಶಃ ಜಗನ್ಮಾತೆಯ ಬಗ್ಗೆ ಮಾತಾಡುವಂಥ ವಿವೇಕಾನಂದರ ಹೇಳಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ನನಗೇನು ಇರಲಿಲ್ಲ, ಇವತ್ತು ವಚನ ವೇದ ಹೇಳೋದು ಬೇಡ, ಬೇರೆ ಏನಾದರೂ ಹೇಳೋಣ ಅಂತ ನನಗೆ ಅನಿಸ್ತಾ ಇತ್ತು. ಕೊನೆಗೆ ನಮಸ್ಕಾರ ಮಾಡಿದಾಗ ಯಾಕೋ ಅನಿಸುತ್ತಿಲ್ಲ ಲಲಿತಾ ಮಾತೆ ಬಗ್ಗೆ. ಯಾಕಂದ್ರೆ ಬೆಳಗ್ಗೆ ನಾನು ಇವತ್ತು ಹೇಳಲಿಲ್ಲ, ನನಗೆ ಪೂಜೆ ಸಮಯದಲ್ಲಿ ಸಮಯ ಸಿಗಲಿಲ್ಲ. ಈಗ ಸತ್ಸಂಗ ಆದಮೇಲೆ, ಆರತಿ ಆದಮೇಲೆ ಲಲಿತಾ ಸಹಸ್ರನಾಮ ಹೇಳೋಣ ಅನ್ನೋ ಮೂಡಲ್ಲಿ ನಾನಿದ್ದೆ. ಸೊ ಅದಕ್ಕಾಗಿ ನೀವು ಮೇಡಮ್ ಅವರು ನಿತ್ಯ ಲಲಿತಾ ಸಹಸ್ರನಾಮ ಹೇಳ್ತೀರಾ, ಅದು ನೆನಪು ಬಂತು ನಿಮಗೆ ನೋಡಿ. ಹಾಗಾಗಿ ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶವಾಯಿತು. ಹೀಗಾಗಿ ಆ ಜಗನ್ಮಾತೆ ನುಡಿಸಿದ ನುಡಿಗಳೇ ಅಂತ ಭಾವಿಸ್ಕೊಳ್ತಾ ಶ್ರದ್ಧೆಯಿಂದ ಕೇಳಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ವಾಕ್ಸು ಮಂಜರಿಯನ್ನು
ಶ್ರೀರಾಮಕೃಷ್ಣರ ಪಾದ ಪದ್ಮಗಳಿಗೆ ಸಮರ್ಪಿಸುತ್ತೇನೆ. ಜೈ ರಾಮಕೃಷ್ಣ. ಆರತಿಯನ್ನು ಮಾಡಿ ಕಾರ್ಯಕ್ರಮ